ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ಭೀಮಸೇನ ದೇವರು ಯುಧಿಷ್ಠಿರನಿಗೆ ಪರಮಾತ್ಮ ಸ್ವತಂತ್ರಕರ್ತ ಸರ್ವಕರ್ತ ಹೌದು, ಆದರೂ ಜೀವನು ಕೂಡ ಕರ್ತ ಎನ್ನುವುದನ್ನು ಒಪ್ಪಲೇಬೇಕು ಹಾಗೆ ಅಂತ ನಿರೂಪಣೆಯನ್ನು ಮಾಡಿದೆ. ಇದು ಮೂರೂ ಪ್ರಮಾಣದಿಂದಲೂ ಕೂಡ ಸಿದ್ಧವಾದ ವಿಷಯ. ಯಾವುದು? ಪರಮಾತ್ಮ ಸರ್ವಕರ್ತ, ಜೀವ ಅಸ್ವತಂತ್ರಕರ್ತ ಎನ್ನುವ ಈ ವಿಷಯ ಪ್ರತ್ಯಕ್ಷ ಅಂದರೆ ಇಂದ್ರಿಯಗಳಿಂದ, ನಮ್ಮ ಅನುಭವದಿಂದ, ಅನುಮಾನ ಅಂದರೆ ತರ್ಕದಿಂದ, ಊಹೆ ಗೆಸ್ ಅಂತ ಹೇಳ್ತಾರೆ ನೋಡಿ, ಊಹೆ ಮಾಡಿಯೂ ತಿಳ್ಕೋಬಹುದು. ಅಥವಾ ಆಗಮಗಳು, ವೇದಗಳು, ಪುರಾಣಗಳು ಇವುಗಳಲ್ಲೂ ಕೂಡ ಬಂದಿದೆ. ಏನಂತ? ಪರಮಾತ್ಮ ಸರ್ವಕರ್ತ, ಜೀವನು ಕೂಡ ಅಸ್ವತಂತ್ರಕರ್ತ ಎನ್ನುವ ಪ್ರಮಾಣ ಸಿದ್ಧವಾದ ವಿಷಯ. ಅದನ್ನು ನಾವು ಅಲ್ಲೆಗಳೆಯುವಂತೆ ಇಲ್ಲ. ಅದನ್ನು ಬಿಟ್ಟರೆ, ವಿಹಿತ ಕರ್ಮವನ್ನು ಬಿಟ್ಟು ನಾವು ವರ್ತಿಸಿದರೆ ನಮಗೆ ನರಕಾದಿ ಅನರ್ಥಗಳು ಸಿಗುತ್ತದೆ ಹಾಗೆ ಅಂತ ಭೀಮಸೇನ ದೇವರು ಹೇಳಿದರು. ಇದಾದ ಮೇಲೆ ಆಯಿತು, ವಿಹಿತ ಕರ್ಮವನ್ನು ಮಾಡಬೇಕು, ನಿಷಿದ್ಧ ಕರ್ಮವನ್ನು ತ್ಯಾಗ ಮಾಡಬೇಕು. ಯಾವುದು ವೇದಾದಿ ಶಾಸ್ತ್ರಗಳಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ನಾವು ಮಾಡಬೇಕು. ಮಾಡಬೇಡ ಹಾಗೆ ಅಂತ ಹೇಳಿದ ಕಾರ್ಯಗಳನ್ನು ಬಿಡಬೇಕು. ಎರಡು ಅನಿವಾರ್ಯವಾದದ್ದು ಅಂತ ಒಟ್ಟು ತೀರ್ಮಾನ ಆಯಿತು. ಈಗ ಯಾವ ಕರ್ಮವನ್ನು ಮಾಡಬೇಕು? ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಅನೇಕ ಕರ್ಮಗಳನ್ನು ಹೇಳಿದ್ದಾರೆ. ನಾವು ಯಾವುದನ್ನು ಮಾಡಬೇಕು? ಎಲ್ಲರೂ ಎಲ್ಲ ಕರ್ಮವನ್ನು ಮಾಡಲಿಕ್ಕಾಗ್ತದಾ? ವೇದೋಕ್ತ ಕರ್ಮವೇ, ಶಾಸ್ತ್ರದಲ್ಲಿ ಹೇಳಿದ ಕರ್ಮವೇ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಲಿಕ್ಕಾಗ್ತದಾ? ಆಗೋದಿಲ್ಲ. ಒಂದು ಬೇಡ, ಗಂಡ ಮಾಡಿದ ಕೆಲಸ ಹೆಂಡತಿ ಮಾಡಲಿಕ್ಕೆ ಆಗೋದಿಲ್ಲ, ಹೆಂಡತಿ ಮಾಡಿದ ಕೆಲಸ ಗಂಡ ಮಾಡಲಿಕ್ಕೆ ಆಗೋದಿಲ್ಲ. ಒಟ್ಟಿಗೆ ಮಾಡ್ಕೊಂಡು ಹೋಗೋದು ಅಂದರೆ ಗಂಡ ಹೆಂಡತಿ ಒಬ್ಬರೇ ಇಬ್ಬರು ಮಾಡಬೇಕಾದ ಕೆಲಸವನ್ನು ಮಾಡು ಅಂತ ಆದರೆ ಆಗೋದಿಲ್ಲ. ಹಾಗಿರುವಾಗ ಎಲ್ಲರಿಗೂ ವಿಹಿತವಾದ ಕರ್ಮವನ್ನು ಎಲ್ಲರೂ ಮಾಡಬೇಕು ಎಂಬುದು ಅದು ಅಸಾಧ್ಯ ಕೆಲಸ. ಅದರಿಂದ ಪರಮಾತ್ಮ ಏನು ಮಾಡಿದ? ಸಮಾಜಕ್ಕೆ ಯಾವ್ಯಾವ ಕೆಲಸಗಳು ಆಗಬೇಕೋ ಅದನ್ನು 4 ವರ್ಣಗಳು, 4 ಆಶ್ರಮಗಳು ಅಂತ ವಿಭಾಗ ಮಾಡಿದ್ದಾನೆ. ಅದರಿಂದ ನಮ್ಮ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮಗಳು ಅಂತ ಯಾವಿದೆ ಅದನ್ನು ನಾವು ಮಾಡಬೇಕು ಅಂತ ಒಟ್ಟು. ಈಗ ಬ್ರಾಹ್ಮಣ ಯಾವ ಕೆಲಸವನ್ನು ಮಾಡಬೇಕು ಹಾಗೆಂದರೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ,
ಆ ವಿಷ್ಣೋರ್ಮುಖಾತ್ ವಿಪ್ರಜಾತಿ ಪ್ರವೃತ್ತ. ಪರಮಾತ್ಮನ ಮುಖದಿಂದ ಬ್ರಾಹ್ಮಣರು ಬಂದರು. ಅದರಿಂದ ಮುಖದಿಂದ ಮಾಡತಕ್ಕದ ಕೆಲಸ ಏನು? ಮುಖದಿಂದ ಮಾಡತಕ್ಕದ ಕೆಲಸ ಏನು? ಊಟ ಮಾಡೋದು, ಬೈಯೋದು ಅಂತ ಹೇಳಬಾರ್ದು. ಮುಖದಿಂದ ಮಾಡತಕ್ಕ ಕೆಲಸ ಏನು? ಸ್ತೋತ್ರ ಮಾಡೋದು. ತಾನು ಓದೋದು ಇನ್ನೊಬ್ಬರಿಗೆ, ಅಥವಾ ಕಿವಿಯಿಂದನೂ ಹೇಳ್ಬೋದು, ಆ ಥರನೇ ಇದೆ. ಶ್ರವಣ ಮಾಡೋದು, ಬಾಯಿಯಿಂದ ಹೇಳೋದು. ಸ್ವಕರ್ಮ ವಿಪ್ರಸ್ಯ ಜಪ ಉಪದೇಶವು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಅಧ್ಯಯನ, ಅಧ್ಯಾಪನ, ಇದನ್ನು ಬ್ರಾಹ್ಮಣನಾದವ ಮಾಡಬೇಕು. ಅದರಿಂದ ಸಣ್ಣ ವಯಸ್ಸಿನಿಂದಲೇ 8 ವಯಸ್ಸಿನಲ್ಲೇ ಉಪನಯನವನ್ನು ಮಾಡಿಸಿ ತಪ್ಪದೇ ಮಕ್ಕಳಿಗೆ ಶಾಸ್ತ್ರ ಶ್ರವಣವನ್ನು ಮಾಡಿಸ್ಬೇಕು. ಇಲ್ಲ ನಾನು ಮಾಡಿಸಲಿಲ್ಲ ಹಾಗೆಂದರೆ ವಿಹಿತ ಕರ್ಮವನ್ನು ಬಿಟ್ಟ ಒಂದು ಪಾಪ ಬರುತ್ತದೆ. ಅದರಿಂದ ನರಕಾದ್ಯನರ್ಥ ತಂದೆ ತಾಯಿಗಳಿಗೂ ಆಗ್ತದೆ, ಮಕ್ಕಳಿಗೂ ಆಗ್ತದೆ. ಅದರಿಂದ ಮಕ್ಕಳು ಚೆನ್ನಾಗಿರಬೇಕು ಅಂತ ಯಾರಾದರೂ ಬಯಸಿದರೆ, ನಮ್ಮ ಮಕ್ಕಳು ಚೆನ್ನಾಗಿರಬಾರ್ದು ಅಂತ ಯಾವ ತಂದೆ ತಾಯಿಯರು ಬಯಸ್ತಾರೆ? ಹಾಗೆಂದರೆ ತಂದೆ ತಾಯಿಯರಿಗೆ ಗೊತ್ತಿಲ್ಲ ಪಾಪ. ಮಕ್ಕಳಿಗೆ ಶ್ರೇಯಸ್ಸು ಒಳ್ಳೆಯದು ಯಾವುದರಿಂದ ಆಗ್ತದೆ? ಸೀದಾ ಹೋಗ್ತಾರೆ, ಸ್ಕೂಲಿಗೆ ಕಾಲೇಜಿಗೆ ಸೇರಿಸ್ತಾರೆ, ಜಾಬ್ ಅಂತ ಕಳಿಸ್ತಾರೆ. ಮಕ್ಕಳಿಗೆ ಒಳ್ಳೇದು ಮಾಡಿದೆವು, ಮಕ್ಕಳು ಸೆಟ್ಲ್ ಆದರು, ಮದುವೆ ಮಾಡಿಬಿಟ್ರೆ ಮುಗೀತು ಅಂತ ತಿಳ್ಕೊಂಡಿದ್ದಾರೆ. ಅಷ್ಟೇ ನಮ್ಮದು ಕರ್ತವ್ಯ ಅಂತ ತಿಳಿದಿದ್ದಾರೆ. ಆದರೆ ಅದು ಭೀಮಸೇನ ದೇವರಿಗೆ ಸಮ್ಮತ ಅಲ್ಲ. ಅದೆಲ್ಲವೂ ಕೂಡ ಏನದು? ಬಾಹ್ಯ ವರ್ಣಾಶ್ರಮ ಬಾಹ್ಯವಾದ ಕರ್ಮಗಳು. ಅದರಿಂದ ನಮ್ಮ ಶ್ರೇಯಸ್ಸು ಆಗೋದಿಲ್ಲ. ನಮ್ಮ ಶ್ರೇಯಸ್ಸು ಆಗೋದು ಯಾವುದರಿಂದ? ಪರಮಾತ್ಮನ ಕುರಿತಾದ ವಿಚಾರವನ್ನು ಕೇಳಬೇಕು, ಹೇಳಬೇಕು. ಅದರಿಂದ ದಿವಸ 1 ತಾಸಾದರೂ ಅದಕ್ಕೆ ನಾವು ಮೀಸಲಿಡಬೇಕು. ಮಿಕ್ಕಿದ ತಾಸನ್ನು ಉಳಿದ ಲೌಕಿಕ ಕಾರ್ಯಗಳಿಗೆ ಕಲಿಯೋದಕ್ಕೆ ಇಟ್ಟರೂ ಕೂಡ 1 ತಾಸಾದರೂ ಕನಿಷ್ಠ ನಮ್ಮ ಧರ್ಮಕ್ಕಾಗಿ, ನಮಗೆ ಒಳ್ಳೆಯದಾಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ಅವರನ್ನೂ ಇನ್ವಾಲ್ವ್ ಮಾಡಬೇಕು. ನಾವು ಮಾತ್ರ ಮಾಡೋದಲ್ಲ. ಈ ಕಥೆ ಕೇಳೋದು ಏನೋ ರಿಟೈರ್ ಆದವರು ಮಾಡಬೇಕಾದ ಕೆಲಸ ಅಂತ ತಲೆಗೆ ಬಂದುಬಿಟ್ಟಿದೆ. ಆದರೆ ವೇದಗಳು ಹಾಗೆ ಹೇಳ್ತಾ ಇಲ್ಲ. 8 ವರ್ಷಂ ಉಪನಯೀತ ತಮ್ ಅಧ್ಯಾಪಯೀತ. ಚಿಕ್ಕ ವಯಸ್ಸಿನಿಂದಲೇ ಮಾಡಬೇಕು. ಪ್ರಹ್ಲಾದರಾಜರು ಮಾಡಿದರು ನೋಡಿ. ಎಲ್ಲಿದ್ದಾಗ ಅಧ್ಯಯನ ಶುರು ಮಾಡಿದರು ಅವರು? ತಾಯಿಯ ಹೊಟ್ಟೆಯಲ್ಲಿದ್ದಾಗಿಂದಲೇ ನಮ್ಮದು ಪಾಠಶಾಲೆ ಶುರು. ಅಲ್ಲಿಂದ ಮಾಡ್ಕೊಂಡು ಬರಬೇಕು. ನಾವು ಸತತವಾಗಿ ಪರಮಾತ್ಮನ ವಿಚಾರ ಕಿವಿಯಲ್ಲಿ ಬೀಳಬೇಕು. ಅಟ್ಲೀಸ್ಟ್ ದಿವಸ ಸ್ವಲ್ಪ ಹೊತ್ತಾದರೂ ಪರಮಾತ್ಮನ ವಿಚಾರವನ್ನು ನಾವು ಕೇಳಬೇಕು. ಮುಖ್ಯವಾಗಿ ಚಿಕ್ಕ ಮಕ್ಕಳು 8 ವಯಸ್ಸಿನವರು ಅಟ್ಲೀಸ್ಟ್ ಅಲ್ಲಿಂದಾದರೂ ಅವರು ನಿರಂತರ ಶಾಸ್ತ್ರ ಶ್ರವಣ ಮಾಡಬೇಕು. ಸ್ವಕರ್ಮ ವಿಪ್ರಸ್ಯ ಜಪ ಉಪದೇಶವು. ಅದಕ್ಕೆ ಕಾರಣವನ್ನು ಕೊಟ್ಟರು. ಬ್ರಾಹ್ಮಣರಿಗೆ ಇದು ಯಾಕೆ ವಿಹಿತವಾದದ್ದು ಅಂದರೆ, ಬ್ರಾಹ್ಮಣ ಪರಮಾತ್ಮನ ಮುಖದಿಂದ ಹೊರಗೆ ಬಂದವರು ಹಾಗೆ ಅಂತ. ಇನ್ನು ವೈಶ್ಯರು, ಕ್ಷತ್ರಿಯರು. ಬಾಹುವೋರ್ಜಾತಃ ಕ್ಷತ್ರಿಯ. ಪರಮಾತ್ಮನ ಬಾಹುವಿನಿಂದ ಹುಟ್ಟಿದವರು. ಅದರಿಂದ ಅವರೇನು ಮಾಡಬೇಕು? ವಿಶೇಷವಾಗಿ ಪ್ರಜೆಗಳೇ ರಕ್ಷಣೆ ಅದನ್ನು ಮಾಡಬೇಕು. ಯುದ್ಧವನ್ನು ಮಾಡಿ ದುಷ್ಟರನ್ನು ಸಂಹಾರ ಮಾಡಿ ಸಾಧು ಜನರ ರಕ್ಷಣೆಯನ್ನು ಮಾಡಬೇಕಾದ ಒಂದು ಹೊಣೆಗಾರಿಕೆ ಅದು ಕ್ಷತ್ರಿಯರಿಗೆ ಇದೆ ಹಾಗೆ ಅಂತ. ಅದು ಬಾಹು ಮತ್ತು ಮುಖ ಹತ್ತಿರದಲ್ಲಿ ಇರೋದರಿಂದ ಯುದ್ಧ ಬಿಟ್ಟು ಉಳಿದ ಸಮಯದಲ್ಲಿ, ಶಸ್ತ್ರ ಅಭ್ಯಾಸ ಬಿಟ್ಟು ಉಳಿದ ಸಮಯದಲ್ಲಿ ಕ್ಷತ್ರಿಯರು ಕೂಡ ಏನು ಮಾಡಬೇಕು? ಶಾಸ್ತ್ರ ಶ್ರವಣವನ್ನು ಮಾಡಬೇಕು. ಮತ್ತು ಧರ್ಮವು ಯಜ್ಞಕರ್ಮ ಅಪಿ, ಯಜ್ಞಾದಿ ಕರ್ಮಗಳನ್ನು ಕೂಡ ಬ್ರಾಹ್ಮಣ ಮಾಡಬೇಕು. ಅದರ ರಕ್ಷಣೆಯನ್ನು ಕೂಡ ಕ್ಷತ್ರಿಯರು ಮಾಡಬೇಕು ಅಂತ ಸ್ವತಃ ರಾಮಚಂದ್ರ ದೇವರು, ವಿಶ್ವಾಮಿತ್ರರು ನೋಡಿ ತಮಗೆ ವಿಹಿತವಾದ ಯಾಗಾದಿಗಳನ್ನು ಮಾಡಿದರು. ಅದರ ರಕ್ಷಣೆಗಾಗಿ ರಾಮಚಂದ್ರ ದೇವರು ತಾನೇ ಬಂದು ನಿಂತ ನೋಡಿ. ಇದು ಬ್ರಾಹ್ಮಣ ಹೇಗಿರಬೇಕು, ಕ್ಷತ್ರಿಯ ಹೇಗಿರಬೇಕೆಂಬುದನ್ನು ವಿಶ್ವಾಮಿತ್ರರು ಮತ್ತು ಪರಮಾತ್ಮ ರಾಮಚಂದ್ರನಿಂದ ನಾವು ಕಲಿಯಬಹುದು ಹಾಗೆ ಅಂತ. ವೈಶ್ಯ ಯಸ್ಮಾತ್ ಊರುಜಃ. ಇನ್ನು ವೈಶ್ಯರು ಅವರು ಪರಮಾತ್ಮನ ತೊಡೆಯಿಂದ ಹುಟ್ಟಿದವರು. ಅದರಿಂದ ಪ್ರಜಾವೃದ್ಧಿ, ಪ್ರಜೋತ್ಪತ್ತಿ ಕಾರ್ಯವನ್ನು ವಿಶೇಷವಾಗಿ ಅವರಿಗೆ ಹೇಳಿದ್ದಾರೆ. ತತ್ ಸಾದೃಶ್ಯ ಸ್ಥಾವರಾಣಾಂಚ ವೃದ್ಧಿ, ಅದಕ್ಕೆ ಸಮನಾಗಿರುವಂತೆ ವ್ಯವಸಾಯ, ಮರಗಿಡಗಳ ಒಂದು ಬೆಳವಣಿಗೆ ಇತ್ಯಾದಿಗಳನ್ನು ಕೂಡ ಅವರು ಮಾಡಬಹುದು ಅಂತ ಒಟ್ಟು. ಇನ್ನು ವಾರ್ತಾತ್ಮಕ ಕೃಷಿ, ವಾಣಿಜ್ಯ ಇತ್ಯಾದಿಗಳನ್ನು ಕೂಡ ಅವರು ಮಾಡಬಹುದು ಅಂತ. ತೆಸ್ಸೈವ ಅಂಗ್ರಿಜಃ ಶೂದ್ರ ಉಕ್ತಃ. ಪರಮಾತ್ಮನ ಪಾದದಿಂದ ಹುಟ್ಟಿದವರು ಶೂದ್ರರು. ಅದು ಅವರಿಗೆ ಗತಿಪ್ರದಾನ, ದೂತರಾಗಿ ಹೋಗೋದು ಇತ್ಯಾದಿ ಏನು ಕೆಲಸಗಳಿದೆ. ಶುಶ್ರೂಷಾಕ್ಯಂ ಸಾದೃಶ್ಯತಃ ಹಸ್ತಪದೋಸ್ತತೈವ. ಕಾಲುಗಳಿಂದ ಕೈಗಳಿಂದ ಏನೇನು ಮಾಡತಕ್ಕದ್ದು ಅಂತಹ ಕರ್ಮಗಳನ್ನು ಅವರು ಮಾಡಬಹುದು ಅಂತ. ಧರ್ಮ ಸಂತಾನ ವೃದ್ಧಿಶ್ಚ ಸಮೀಪಗತ್ವ. ಸಂತಾನ ವೃದ್ಧಿಯೂ ಕೂಡ ಅವರಿಗೆ ವಿಶೇಷವಾಗಿ ಹೇಳಿದ್ದಾರೆ.
ಭುಜಾವುರೋ ಹೃದಯಂ ಯದ್ಬಲಸ್ಯ ಜ್ಞಾನಸ್ಯ ಚ ಸ್ಥಾನಮತೋ ನೃಪಾಣಾಂ ಬಲಂ ಜ್ಞಾನಂ ಚ ಉಭಯಂ ಧರ್ಮ ಉಕ್ತಃ. ಮುಖ್ಯವಾಗಿ ಮನುಷ್ಯರಿಗೆ ಎಲ್ಲರಿಗೂ ಧರ್ಮ ಅಂದರೆ ಯಾವುದು? ಬಲ ಮತ್ತು ಜ್ಞಾನ. ಇದು ವಿಶೇಷವಾದ ಧರ್ಮ ಅಂತ ಹೇಳಿದ್ದಾರೆ. ಆದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಶರೀರದಲ್ಲಿ ಬಲವನ್ನು ಕೂಡ ನಾವು ಸಂಪಾದನೆ ಮಾಡಬೇಕು. ಯಾಕೆ? ಬಲ ಹೋಗಿಬಿಟ್ರೆ ಯಜ್ಞಯಾಗಾದಿಗೆ ಯಾವುದೂ ಮಾಡಲಿಕ್ಕೆ ಬರೋದಿಲ್ಲ, ಅಧ್ಯಯನ ಅಧ್ಯಾಪನ ಯಾವುದೂ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಆರೋಗ್ಯ ಅಂತ ನಾವೇನು ಹೇಳ್ತೀವಿ, ಬಲ, ಆ ಬಲ ನಮ್ಮಲ್ಲಿ ಚೆನ್ನಾಗಿ ಇರಬೇಕು. ಅದರ ಜೊತೆಗೆ ಜ್ಞಾನವೂ ಇರಬೇಕು. ಜ್ಞಾನಕ್ಕಾಗಿಯೇ ಬಂದಿರೋದು. ಜ್ಞಾನ ಚೆನ್ನಾಗಿ ಪಡಿಬೇಕು ಅಂದರೆ ಶರೀರದಲ್ಲಿ ಬಲ ಚೆನ್ನಾಗಿ ಇರಬೇಕು. ಎಷ್ಟು ಅನ್ವಯವಾಗಿದೆ ಅಂದರೆ ಈ ವಾಕ್ಯಗಳು. ನಾವು ದೇವರ ಪೂಜೆ ಮಾಡುವಾಗ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀವಿ. ಪ್ರದಕ್ಷಿಣೆ ನಮಸ್ಕಾರ ಆದಮೇಲೆ ಪ್ರಾರ್ಥನಾ ಕ್ರಮ ಅಂತ ಒಂದು ಇದೆ, ಅದು ಕೂಡ ಹೇಳ್ತಾರೆ. ಅದೈನ್ಯಂ ದೇಹದಾರ್ಢ್ಯಂ ಚ ತ್ವತ್ಪಾದಾಂಬುಜ ಸದ್ರತಿಂ ಅಪರಾಧ ಸಹಸ್ರಾಣಿ ಅಂತ ಬರುತ್ತದೆ. ನಾವೇನು ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ? ಅದೈನ್ಯ. ಅದೈನ್ಯ ಅದೈನ್ಯ ಅಂದರೆ ಏನು? ಇನ್ನೊಬ್ಬರ ಅಧೀನದಲ್ಲಿ ಪರಾಧೀನ ಅವಸ್ಥೆ ಅಂತ ಹೇಳ್ತಾರೆ ನೋಡಿ. ಕೈಕಾಲು ಬಿದ್ದೋಗಿ ಇನ್ನೊಬ್ಬರಿಂದ ಸೇವೆಯನ್ನು ತಗೊಳ್ಳುವ ಪರಿಸ್ಥಿತಿ, ಅದು ಬೇಡ ಸ್ವಾಮಿ. ಇನ್ನೊಬ್ಬರು ನೋಡಿ ನಮ್ಮನ್ನು ಅಯ್ಯೋ ಪಾಪನೆ ಅಂತ ಅನ್ನಬಾರ್ದಂತೆ, ಆ ರೀತಿಯಾಗಿ ಇರಬೇಕು ಅಂತಾರೆ. ಪಾಪ ಅವ್ರ ಕಷ್ಟ ನೋಡಿ, ಅವ್ರ ಪರಿಸ್ಥಿತಿ ಹೇಗೆ ಇದೆ ನೋಡಿ, ಹಾಗೆ ಅಂತ ಜನ ಅನ್ನಬಾರದು ನಮ್ಮನ್ನು. ಅದು ದೈನ್ಯಾವಸ್ಥೆ ಅಂತ ಕರೀತಾರೆ. ಆ ದೈನ್ಯಾವಸ್ಥೆಯನ್ನು ನನಗೆ ಕೊಡಬೇಡ ಸ್ವಾಮಿ. ನಾನು ಯಾವತ್ತಿಗೂ ಕೂಡ ನಿನ್ನ ಸೇವೆಯನ್ನು, ನಿನ್ನ ಪೂಜಾದಿಗಳನ್ನು, ನಿನ್ನ ಕಥಾಶ್ರವಣವನ್ನು ಮಾಡಿಕೊಂಡಿರುವ ಒಂದು ಆರೋಗ್ಯ ನನಗೆ ಬರಲಿ. ಅದೈನ್ಯಂ. ಅದಕ್ಕೆ ಏನಾಗಬೇಕು? ದೇಹದಾರ್ಢ್ಯ, ದೇಹದ ಒಂದು ದೃಢತೆ ಬೇಕು. ದೇಹ ಚೆನ್ನಾಗಿರಬೇಕು. ದೇವರ ಪೂಜೆ ಮಾಡಿ ದೇವರಲ್ಲಿ ಕೇಳತಕ್ಕ ಪ್ರಾರ್ಥನೆ ನೋಡಿ ಹೇಗಿದೆ ಅಂತ. ಅದೈನ್ಯಂ ದೇಹದಾರ್ಢ್ಯಂ ಚ ತ್ವತ್ಪಾದಾಂಬುಜ ಸದ್ರತಿಂ. ಆರೋಗ್ಯ ಚೆನ್ನಾಗಿದೆ, ಬಲ ಚೆನ್ನಾಗಿದೆ. ಇನ್ನೇನು ಮುಂದಿನ ಕೆಲಸ ಏನು? ಪರಮಾತ್ಮನ ಪಾದದ ಚಿಂತನೆ. ಪದ ಶಬ್ದಕ್ಕೆ ಎರಡು ಅರ್ಥ ಇದೆ. ಪಾದ ಸೇವನೆ ಅಂತ ಒಂದು ಅರ್ಥ ಇದೆ. ಪದ ಅಂದರೆ ಪದಗಳ ಸಮೂಹ, ಅಂದರೆ ಶಾಸ್ತ್ರ ಚಿಂತನೆ ಅಂತಲೂ ಒಂದು ಅರ್ಥ ಇದೆ. ಅದನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ. ದೇವರ ಪೂಜಾ ಪದ್ಧತಿ ಸರಿಯಾಗಿ ಮಾಡಿಬಿಟ್ರೆ ಶಾಸ್ತ್ರ ಎಲ್ಲ ನಮಗೆ ಅರ್ಥ ಆಗಿಬಿಡುತ್ತೆ ನೋಡಿ. ಅದನ್ನು ಇಲ್ಲಿ ಆಚಾರ್ಯರು ಕೂಡ ಭೀಮಸೇನ ದೇವರ ದ್ವಾರ ತಿಳಿಸ್ತಾ ಇದ್ದಾರೆ. ಬಲಜ್ಞಾನಂ ಉಭಯಂಚ ಧರ್ಮ ಉಕ್ತಃ. ಎರಡೂ ಕೂಡ ನಮ್ಮ ಧರ್ಮ ಆಗಿದೆ, ಬಲ ಮತ್ತು ಜ್ಞಾನ. ಪ್ರಾಧಾನ್ಯತೋ ಧರ್ಮ ವಿಶೇಷಯೇಷ. ಹಾಗೆ ಅಂತ ದೇವತೆಗಳಿದ್ದಾರೆ ನೋಡಿ. ಈಗ 4 ವರ್ಣಗಳನ್ನು ಹೇಳಿದರು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹಾಗೆ ಅಂತ ನಾವು ಯಾವ ಲಿಸ್ಟಲ್ಲಿ ಬರ್ತೀವಿ? ಅಣ್ಣ, ಯುಧಿಷ್ಠಿರ, ರಾಜ, ನಾವು ಕ್ಷತ್ರಿಯರಾಗಿ ಇದರಲ್ಲಿ ಬರ್ತೀವಿ. ಯದ್ಯಪಿ ನಾವು ಎಂಥವರು? ದೇವತೆಗಳು. ನಾವೆಲ್ಲರೂ ಎಂಥವರು? ದೇವತೆಗಳು. ದೇವತೆಗಳಿಗೆ ಯಾವ ಧರ್ಮ? ಈ 4 ಧರ್ಮವೂ ಅವರಿಗೆ ಧರ್ಮವೇ. ಎಲ್ಲ ವರ್ಣಾಶ್ರಮದ ಧರ್ಮವನ್ನು ಮಾಡತಕ್ಕವರು ದೇವತೆಗಳು ಅಂತ. ನಮ್ಮಿಂದ ಅಷ್ಟು ಸಾಧ್ಯ ಆಗೋದಿಲ್ಲ. ಹಾಗೆ ಅಂತ ಪರಮಾತ್ಮ ಚೂರು ಚೂರು ವಿಭಾಗ ಮಾಡಿಕೊಟ್ರೆ ನಮಗೆ ಎಷ್ಟು ಕೊಬ್ಬು ನೋಡಿ. ಅದು ಮಾಡೋದೇ. ದೇವತೆಗಳು ಎಲ್ಲವನ್ನೂ ಮಾಡತಕ್ಕವ್ರು. ಯಾಕೆ? ಎಲ್ಲವೂ ಧರ್ಮವೇ. ಇದು ಯಾವುದು ಅಧರ್ಮ ಅಂತ ಯಾವುದು ಹೇಳಲೇ ಇಲ್ಲ. ಎಲ್ಲವೂ ಕೂಡ ಯಾವುದರಲ್ಲಿ ಬರ್ತದೆ? ಧರ್ಮದ ಕ್ಯಾಟಗರಿಯಲ್ಲೇ ಬರ್ತದೆ. ಆದರೆ ನಮಗೆ ಇರುವ ಒಂದು ಬುದ್ಧಿವಂತಿಕೆ, ನಮಗಿರುವ ಒಂದು ಕಾಲ ಅವಕಾಶ, ನಮಗಿರುವ ಒಂದು ಸಾಮರ್ಥ್ಯ, ನಮಗಿರುವ ಒಂದು ಯೋಗ್ಯತೆ, ಅದನ್ನು ಮನಗಂಡು ನಮಗೆ ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ. ದೇವತೆಗಳಿಗೆ ಅಷ್ಟು ಸಾಮರ್ಥ್ಯ ಇದೆ. ಅದರಿಂದ ಅವರಿಗೆ ಈ 4 ವರ್ಣದವರು ಮಾಡತಕ್ಕ ಕರ್ಮಗಳನ್ನು ಕೂಡ ಅವರಿಗೆ ಧರ್ಮವಂತ ಹೇಳಿದ್ದಾರೆ. ಅದರಿಂದ ಎಲ್ಲವನ್ನೂ ಅವ್ರು ಮಾಡಬಹುದು ಅಂತ. ನಾವು ಭೀಮಸೇನ ದೇವರು ಹೇಳ್ತಾರೆ, ನಾವು ದೇವತೆಗಳಾಗಿ ಈಗ ಮನುಷ್ಯರಾಗಿ ಭೂಮಿಯಲ್ಲಿ ಬಂದಿದ್ದೀವಿ. ಅದರಿಂದ ನಾವು ಯಾವುದು ಮಾಡಬೇಕು? 4 ವರ್ಣಕ್ಕೆ ವಿಹಿತವಾದ ಧರ್ಮವನ್ನು ಕೂಡ ಮಾಡತಕ್ಕದ್ದು ನಾವು. ಅದನ್ನು ಬಿಟ್ಟು ಸುಮ್ಮನೆ ಕಾಡಿನಲ್ಲಿ ಕೂತ್ಕೊಂಡು ಕ್ಷಮೆ ಮಾಡ್ತಾ ಕೂತಿದ್ದೀನಿ ಅಂದರೆ ಇದು ಯಾವ ನ್ಯಾಯ? ಇದು ನ್ಯಾಯ ಅಲ್ಲ ಅಂತ ಭೀಮಸೇನ ದೇವರ ವಾದ. ಏತೇ ಧರ್ಮೈ ವಿಷ್ಣುನ ಪೂರ್ವಕೃಪ್ತೈ. ಈ ರೀತಿಯಾಗಿ ಧರ್ಮದ ವಿಭಾಗವನ್ನು ಪರಮಾತ್ಮ ಮೊದಲು ಮಾಡಿದ್ದಾನೆ. ಅದರಿಂದ ಎಲ್ಲ ವರ್ಣದವರು ಕೂಡ ಯಾರನ್ನು ಪೂಜೆ ಮಾಡಬೇಕು? ವಿಷ್ಣುವನ್ನೇ ಪೂಜೆ ಮಾಡಬೇಕು. ಎಲ್ಲ ಧರ್ಮದವರು, ಎಲ್ಲ ವರ್ಣದವರು ಯಾರನ್ನು ಪೂಜೆ ಮಾಡಬೇಕು? ವಿಷ್ಣುವನ್ನೇ ಪೂಜೆ ಮಾಡಬೇಕು. ಯಾಕೆ? ಅವನೊಬ್ಬನೇ ಸ್ವತಂತ್ರನಾದ್ದರಿಂದ, ಅವನೊಬ್ಬನೇ ಜನ್ಮವನ್ನು ಕೊಡುವುದ, ಅವನೊಬ್ಬನೇ ನಮ್ಮನ್ನು ರಕ್ಷಣೆ ಮಾಡುವವ, ಅವನೊಬ್ಬನೇ ಮುಖ್ಯವಾಗಿ ಮೋಕ್ಷವನ್ನು ಕೊಡುವವ ಅಂತ ಅರ್ಥ.
ಅದರಿಂದ ಅಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ಯಾರು ಮಾಡಬೇಕು? ಎಲ್ಲ ಜಾತಿಯವರು ಮಾಡಬೇಕು. ಯಥಾ ಯೋಗ್ಯಂ ಜ್ಞಾನಂ ಅಸ್ಯಾಪಿ ಪೂಜ್ಯ. ಎಷ್ಟು ಜ್ಞಾನ ಇದೆಯೋ ಯೋಗ್ಯತಾ ಅನುಸಾರವಾಗಿ ಜ್ಞಾನಭಕ್ತಿಯಾದಿಗಳನ್ನು ಸಂಪಾದನೆ ಮಾಡಿ ನಾವು ದೇವರನ್ನು ಕೊಂಡಾಡಬೇಕು. ಪಿತಾ ಗುರು ಪರಮಂ ದೈವತಂ ಚ ವಿಷ್ಣು. ನಮ್ಮ ತಂದೆಯೂ ವಿಷ್ಣುವೇ, ನಮ್ಮ ಗುರುಗಳು ವಿಷ್ಣುವೇ, ಪರದೈವವೂ ಕೂಡ ವಿಷ್ಣುವೇ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ಅಂತ ಹೇಳ್ತಾ ಇದ್ದಾರೆ. ದೇವಿ ಮಂಗಲ ದೇವತ. ಈ ರೀತಿಯಾಗಿ ನಮ್ಮ ಒಂದು ಧರ್ಮದಿಂದ, ನಮಗೆ ವಿಹಿತವಾದ ಒಂದು ಧರ್ಮದಿಂದ ಅದನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವುದೇ ಮಹಾಪೂಜೆ. ಅದೇ ಮಹಾಪೂಜೆ. ಇನ್ನು ಸಾಲಿಗ್ರಾಮಾದಿಗಳನ್ನಿಟ್ಟು ಷೋಡಶೋಪಚಾರ ಪೂಜೆ ಮಾಡೋದು ಅದು ವಿಹಿತವಾದ ಧರ್ಮವೇ. ಅದಕ್ಕಿಂತಲೂ ನಮಗೆ ಮುಖ್ಯವಾದ ಧರ್ಮ ಅಂದರೆ ಯಾವುದು? ನಮಗೆ ನಮ್ಮ ವರ್ಣದವರಿಗೆ ಸ್ವಕರ್ಮ ವಿಪ್ರಸ್ಯ ಜಪ ಉಪದೇಶ ಅಂತ ಏನು ಹೇಳಿದ್ದಾರೆ, ಅದನ್ನು ಮಾಡಿ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡುವುದೇ ವಿಶೇಷವಾದ ಪೂಜೆ ಅಂತ. ಇನ್ನು ಆಯಿತು, ಎಲ್ಲ ವಿಷ್ಣು ಅಂತ ವಿಷ್ಣುವಿನ ಪೂಜೆ ಮಾತ್ರ ಮಾಡಿದರೆ ಸಾಕಾ? ಉಳಿದ ದೇವತೆಗಳ ಪೂಜೆ ಬೇಡ ಅಂತ ಆಯ್ತಲ್ಲ? ಮತ್ತೆ ಉಳಿದ ದೇವತೆಗಳಿಗೆ ಪೂಜೆ ಯಾತಕ್ಕೆ, ಮಂದಿರ ಯಾತಕ್ಕೆ, ವ್ಯರ್ಥ ಆಯ್ತಲ್ಲ ಅಂತ ಪ್ರಶ್ನೆ ಬರುತ್ತದೆ. ಭೀಮಸೇನ ದೇವರು ಬಿಡ್ತಾರಾ? ತಕ್ಕಂತ ಹೇಳೇ ಬಿಟ್ರು ನೋಡಿ ಅಲ್ಲೇ. ತದ್ಭಕ್ತತ್ವಾದ್ ದೇವತಾಶ್ಚ ಅಭಿಪೂಜ್ಯಾ. ಆ ವಿಷ್ಣುವಿನ ಭಕ್ತರಾದ್ದರಿಂದ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಏನಾಗಿದ್ದಾರೆ? ಪೂಜ್ಯರೇ ಆಗಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಪೂಜ್ಯರು ಯಾಕೆ? ವಿಷ್ಣು ಭಕ್ತರ ಆದ್ದರಿಂದ ಮರಿಬಾರದು. ಬ್ರಹ್ಮಾದಿ ದೇವತೆಗಳು ಪೂಜ್ಯರು ಯಾಕೆ? ವಿಷ್ಣು ಭಕ್ತರಾದ್ದರಿಂದ. ನೋಡಿ, ದಾಸರು ಗುರುಗಳು ಎಲ್ಲರೂ ಪೂಜ್ಯರು ಯಾಕೆ? ವಿಷ್ಣು ಭಕ್ತರಾದ್ದರಿಂದ. ತಂದೆ ತಾಯಿಗಳು ಪೂಜ್ಯರು ಯಾಕೆ? ವಿಷ್ಣು ಭಕ್ತರಾದ್ದರಿಂದ. ವಿಷ್ಣು ಭಕ್ತರಲ್ಲದವ್ರನ್ನ ಏನು ಮಾಡಬೇಕು? ನಿಮಗೆ ಬಿಟ್ಟದ್ದು. ಸಂಪೂಜಿತೋ ವಾಸುದೇವ ಸಮುಕ್ತಿಂ ದದ್ಯಾತ್ ಏವ ಅಪೂಜಿತಃ ದುಃಖಮೇವ. ಯಾರು ಪರಮಾತ್ಮನನ್ನು ಈ ರೀತಿಯಾಗಿ ಪರಮಾತ್ಮನ ಭಕ್ತರನ್ನು ಪೂಜೆ ಮಾಡ್ತಾರೋ ಪರಮಾತ್ಮ ಅವರಿಗೆ ಮೋಕ್ಷವನ್ನೇ ಕೊಡ್ತಾನೆ. ಇದು ಭೀಮಸೇನ ದೇವರ ಮಾತು. ಯಾರು ಪೂಜೆ ಮಾಡೋದಿಲ್ಲ, ಪೂಜೆ ಅಂದರೆ ತಿರುಗಿ ಹೇಳ್ತಾ ಇದ್ದೀನಿ, ಗಂಟೆ ಹಿಡಿದು ಅಲಗಾರ್ತಿ ಇಟ್ಕೊಂಡು ಅದು ಪೂಜೆ ಅಂತ ತಿಳಿಬೇಡಿ. ಅದು ಒಂದು ರೀತಿಯಾದ ಪೂಜೆ ಅಂತ. ಆದರೆ ಮುಖ್ಯವಾದ ಪೂಜೆ ಯಾವುದು? ನಮ್ಮ ವರ್ಣಾಶ್ರಮಕ್ಕೆ ವಿಹಿತವಾದ ಶಾಸ್ತ್ರಗಳಲ್ಲಿ ಹೇಳಿದ ಕರ್ಮಗಳನ್ನು ಮಾಡೋದೇ ಪೂಜೆ. ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮನ ಪೂಜಾರೂಪವಾಗಿ ಮಾಡಬೇಕು ಆ ಕರ್ಮಗಳನ್ನು, ಅದೇ ಪೂಜೆ ಅಂತ. ಅಂತಹ ಪೂಜೆಯನ್ನು ಎಲ್ಲರೂ ಮಾಡಬೇಕು. ಆ ಪರಮಾತ್ಮನಲ್ಲಿ ಭಕ್ತಿಪೂರ್ವಕ ಮಾಡಿದರೆ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ. ಆಯಿತು, ನಾನು ಮಾಡೋದಿಲ್ಲಪ್ಪ, ಏನು ಮಾಡ್ತಾನೆ? ನೀವು ಹೇಳಿದ ಪ್ರಕಾರ ನಾನು ಪೂಜೆಯನ್ನು ಮಾಡೋದಿಲ್ಲ, ಏನು ಮಾಡ್ತೀರಾ? ನಿಮ್ಮ ದೇವರು ಏನು ಮಾಡ್ತಾನೆ? ಶಿಕ್ಷೆ ಕೊಡ್ತಾನೆ, ದುಃಖವನ್ನು ಕೊಡ್ತಾನೆ. ನಿಮ್ಮದು ಚಾಯ್ಸ್. ಮೋಕ್ಷ ಬೇಕೋ ನರಕ ಬೇಕೋ ನಿಮ್ಮದು ಚಾಯ್ಸ್. ದೇವರು ಓಪನ್ ಆಗಿ ಹೇಳಿಟ್ಟಿದ್ದಾನೆ ಅದನ್ನು. ಅದರಿಂದ ನಾವು ತೀರ್ಮಾನ ಮಾಡಬೇಕು. ಬರೀ ಆಫೀಸು ಕೆಲಸ ಎಷ್ಟೇ ದುಡ್ಡು ಸಂಪಾದನೆ ಮಾಡ್ತಾ ಇದ್ರೆ ನಿಮ್ಮ ಜೊತೆಗೆ ಅದು ದೇಹ ಬಿಡುವಾಗ ಯಾವುದು ಬರೋದಿಲ್ಲ. ದೇಹ ಬಿಡುವಾಗ ಯಾವುದು ಬರ್ತದೆ? ಬ್ಯಾಂಕ್ ಬ್ಯಾಲೆನ್ಸ್ ಬರ್ತದ? ಹಿಂಬಾಲಿಸ್ಕೊಂಡು ಬರ್ತದ? ದೊಡ್ಡ ಮನೆ ಹಿಂಬಾಲಿಸ್ಕೊಂಡು ಬರ್ತದ? ನಿಮ್ಮ ಜೊತೆಗೆ ಯಾವುದು ಬರ್ತದೆ? ಪಾಪ ಪುಣ್ಯಗಳು ಮಾತ್ರ ಹಿಂಬಾಲಿಸ್ಕೊಂಡು ಬರ್ತದೆ. ಅದರಿಂದ ಏನು ಮಾಡಬೇಕು? ಹಾಗೆ ಅಂತ ಹೇಳಿ ಭಿಕ್ಷುಕನಾಗಿ ಇರು ಅಂತ ಹೇಳ್ತಾ ಇಲ್ಲ ದೇವರು. ಅದು ತಲೆಯಲ್ಲಿ ಇಟ್ಕೋಬೇಕು. ಹಣ ಎಷ್ಟು ಇರಬೇಕೋ, ಜೀವನ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಗಳಿಸಿ ದಾನ ಧರ್ಮಗಳನ್ನು ಮಾಡಿ ಬದುಕು, ಚೆನ್ನಾಗಿ ಬದುಕು. ನೀನೇನು ಭಿಕ್ಷೆ ಬೇಡ ಅಂತ ಹೇಳ್ತಾ ಇಲ್ಲ ದೇವರು ಎಲ್ಲರನ್ನು. ಅದು ಯತಿಗಳಿಗೆ ಹೇಳಿದ್ದಾನೆ. ಯತಿಗಳಿಗೆ ಭಿಕ್ಷು ಜೀವನ, ಅವ್ರು ಭಿಕ್ಷೆ ಮಾಡಿಯೇ ಬದುಕಬೇಕು ಅವರಿಗೆ ಹೇಳಿದ್ದಾನೆ. ಇನ್ನು ಬ್ರಹ್ಮಚಾರಿಗಳಿಗೆ ಹೇಳಿದ್ದಾನೆ, ವೇದಾಧ್ಯಯನ ಮಾಡತಕ್ಕವರು ಭಿಕ್ಷೆ ಬೇಡಿ ಬದುಕಬಹುದು. ಉಳಿದವರಿಗೆ ನೀವು 4 ಜನರಿಗೆ ಊಟ ಹಾಕುವಷ್ಟು ನಿಮ್ಮಲ್ಲಿ ಹಣಕಾಸು ಸಂಪಾದನೆ ಮಾಡಿಕೊಳ್ಳಿ ಅಂತಾರೆ. ವಿಹಿತ ರೀತಿಯಿಂದ. ಕಳ್ಳತನ ಮಾಡಿ ಆ ಥರ ಮಾಡಿ ಅನ್ಯಾಯದಿಂದ ಗಳಿಸುವ ಹಣ ಬೇಡ. ಲಂಚ ತೆಗೆದುಕೊಂಡು ಆ ರೀತಿಯಾಗಿ ಹಣ ಬೇಡ. ಅದು ನಮಗೂ ಜೀರ್ಣಕ್ಕೆ ಬರೋದಿಲ್ಲ, ನಮ್ಮ ಮುಂದಿನವರಿಗೂ ಜೀರ್ಣಕ್ಕೆ ಬರೋದಿಲ್ಲ. ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ಗಳಿಸೋಣ. 4 ಜನರಿಗೆ ಕೊಟ್ಟು ನಾವು ಊಟವನ್ನು ಮಾಡೋಣ. ಇದು ವಿಹಿತವಾದದ್ದು. ಅದರ ಜೊತೆಗೆ ಏನು ಮಾಡಬೇಕು? ನಮ್ಮ ವರ್ಣಾಶ್ರಮ ವಿಹಿತ ಧರ್ಮ ಅಂತ ಯಾವುದಿದೆ ಅದನ್ನು ಪ್ರಯಾರಿಟಿ ಮಾಡಬೇಕು.
ಟಾಪ್ ಪ್ರಯಾರಿಟಿ ಮಾಡಬೇಕು. ಯಾಕೆ? ದೇಹ ಬಿಟ್ಟಾಗ ನಮ್ಮ ಜೊತೆಗೆ ಶರೀರ ಬರೋದಿಲ್ಲ, ನಮ್ಮ ಜೊತೆಗೆ ಬ್ಯಾಂಕ್ ಬ್ಯಾಲೆನ್ಸ್ ಬರೋದಿಲ್ಲ, ಮನೆ ಬರೋದಿಲ್ಲ, ಹೆಂಡತಿ ಮಕ್ಕಳು ಯಾರೂ ಬರೋದಿಲ್ಲ. ನಮ್ಮ ಜೊತೆಗೆ ಬರೋದು ನಾವು ಮಾಡಿದ ಪುಣ್ಯಗಳು. ಅದರಿಂದ ಆ ಪುಣ್ಯವನ್ನು ಗಳಿಸುವ ಒಂದು ಪ್ರಯತ್ನ ಪ್ರತಿ ದಿವಸ ಆಗಬೇಕು ಅಂತ. ಇರುವೆ ನೋಡಿ, ಸಣ್ಣ ಸಣ್ಣದಾಗಿ ಆಹಾರವನ್ನು ಸ್ವೀಕಾರ ಮಾಡಿ ಇರುತ್ತದೆ ನೋಡಿ. ಬೇಸಿಗೆಗಾಲ ಬಂದಾಗ ಮಾಡಿಟ್ಕೊಂಡ್ಬಿಡ್ತದೆ, ಆಗ ಮಳೆಗಾಲದಲ್ಲಿ ಆರಾಮಕ್ಕೆ ಇರುತ್ತದೆ. ಸೊ ನಮಗೂ ಅದು ಇರುವೆಯಿಂದ ಒಂದು ಪಾಠ. ನೀವೆಲ್ಲ ಭಾಗವತ ಕೇಳಿದವರು, ಪ್ರಕೃತಿಯಿಂದ ಪಾಠವನ್ನು ಕಲಿಯಬೇಕು ಅಂತ ಕೇಳಿದವರು ನೀವು. ಇರುವೆಯಿಂದ ಕಲಿಯಬೇಕಾದ ಪಾಠ ನೋಡಿ. ಶಕ್ತಿ ಇರುವಾಗ, 4 ಮಾತು ನಡೆಯುವಾಗ, ನಾವು ಹೇಳಿದ ಮಾತನ್ನು ಮನೆಯಲ್ಲಿ ಕೇಳುವಾಗ, ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿ. ಹರಿಕಥಾ ಕೇಳಿ, ಹರಿಕಥಾ ಶ್ರವಣ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿ. ನಾಳೆ ನಿಮಗೆ ಅದು ಉಪಯೋಗ ಬೀಳುತ್ತದೆ. ಮಂಚ ಬಾರದು ಮಡದಿ ಬಾರಳು ಅಂತ ಹೇಳಿಬಿಟ್ಟಿದ್ದಾರೆ ನೋಡಿ. ಮತ್ತು ಇದನ್ನೆಲ್ಲ ಯಾಕೆ ಮಾಡಬೇಕು? ಸ್ವತಂತ್ರತ್ವಾತ್ ಸುಖ ಸಜ್ಞಾನತ್ ಶಕ್ತಿ ಪೂರ್ವ ಗುಣೈ ಪೂರ್ಣ ಏಷಃ ಅಖಿಲೈಶ್ಚ ಸ್ವತಂತ್ರತ್ವಾತ್ ಸರ್ವದೋಷೋಜ್ಜಿತಶ್ಚ. ಪರಮಾತ್ಮ ಸರ್ವಗುಣಪೂರ್ಣನಾಗಿದ್ದಾನೆ. ಯಾಕೆ? ಸ್ವತಂತ್ರನಾದ್ದರಿಂದ. ನೋಡಿ, ಸ್ವತಂತ್ರ ಎನ್ನುವ ಒಂದು ಗುಣ ಯಾರಲ್ಲಿ ಇದೆಯೋ ಅವರೇ ಟಾಪ್. ಪರಮಾತ್ಮನಲ್ಲಿ ಸ್ವತಂತ್ರ ಇರೋದರಿಂದ ಅವನೇನಾಗಿದ್ದಾನೆ? ಸರ್ವಗುಣಪೂರ್ಣನಾಗಿದ್ದಾನೆ. ನೋಡಿ, ನನ್ನಲ್ಲಿ ಸ್ವತಂತ್ರ ಇಲ್ಲ, ಬೇಕೋ ಬೇಡವೋ ನನ್ನಲ್ಲಿ ದೋಷ ಬಂದು ತುಂಬಿಕೊಳ್ತದೆ. ನನ್ನಲ್ಲಿ ಸ್ವತಂತ್ರ ಇದ್ದು ಬಿಟ್ಟರೆ ನಾನು ದೋಷ ನನ್ನ ಹತ್ರ ಬರಲಿಕ್ಕೆ ಬಿಡ್ತೇನೆಯಾ? ಗುಣ ನನ್ನಿಂದ ಹೋಗ್ಲಿಕ್ಕೆ ಬಿಡ್ತೇನೆಯಾ? ಬಿಡೋದಿಲ್ಲ. ನಾನು ಸ್ವತಂತ್ರನಾದ್ದರಿಂದ ನಾನು ಗುಣಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ನನ್ನಲ್ಲಿ ಇಟ್ಕೋತೀನಿ, ದೋಷಗಳನ್ನು ದೂರ ಮಾಡ್ತೀನಿ. ದೇವರು ಗುಣಪೂರ್ಣ, ಕಾರಣ ಏನು? ಸ್ವತಂತ್ರನಾದ್ದರಿಂದ. ದೇವರು ದೋಷ ದೂರ, ಕಾರಣ ಏನು? ಸ್ವತಂತ್ರನಾದ್ದರಿಂದ. ದೇವರು ಸರ್ವಶಕ್ತ, ಕಾರಣ ಏನು? ಸ್ವತಂತ್ರನಾದ್ದರಿಂದ. ಎಲ್ಲದಕ್ಕೂ ಕಾರಣ ಏನು? ಅವನು ಸ್ವತಂತ್ರ. ಅವನೊಬ್ಬನೇ ಸ್ವತಂತ್ರ, ಜೀವ ಅಸ್ವತಂತ್ರ. ಅದರಿಂದ ನಿಮಗೆ ಚಾಯ್ಸೇ ಇಲ್ಲ ಅಂತಾನೆ ದೇವರು. ಯು ಡೋಂಟ್ ಹ್ಯಾವ್ ಚಾಯ್ಸ್. ಈ ಮಾರ್ಗದಲ್ಲೇ ಹೇಳಬೇಕು, ಪರಮಾತ್ಮ ಹೇಳಿದ ಮಾರ್ಗದಲ್ಲೇ ಹೋಗಬೇಕು. ಯಾಕೆ? ನಾವೆಲ್ಲ ಎಂಥವರು? ಅಸ್ವತಂತ್ರ ಅಂತ ಅಳಬಾರ್ದು. ಅಸ್ವತಂತ್ರನಾಗಿಬಿಟ್ಟೆ ಅಂತ ನಾವು ಅಳಬಾರ್ದು. ಯಾರ ಜೊತೆಯಲ್ಲಿ ನಾವಿದ್ದೀವಿ? ಸರ್ವಜ್ಞನಾದ, ಸರ್ವಶ್ರೇಷ್ಠನಾದ ಪರಮಾತ್ಮನ ದಾಸನಾಗಿದ್ದೀವಿ. ಹೆಮ್ಮೆ ಪಟ್ಟೆಗೊಂಡು ಹೇಳಬೇಕು. ದಾಸನಾಗುವುದು ಏಸು ಜನ್ಮದ ಸುಕೃತವೇ. ದಾಸರವಾಣಿ ಅದ್ಭುತ ರೀ. ಒಂದೊಂದು ದಾಸರವಾಣಿಯು ಅದ್ಭುತ. ನಮಗೆಲ್ಲೆಲ್ಲಿ ಪ್ರಶ್ನೆ ಬರುತ್ತದೋ ಅದನ್ನೆಲ್ಲ ಉತ್ತರ ಟಕ್ 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 ಅಂತ ಹೇಳ್ತಾರೆ ಅವರು. ನಾವು ಅರ್ಥ ಮಾಡ್ಕೋಬೇಕಷ್ಟೇ ಅದನ್ನು. ದಾಸನಾಗು ವಿಶೇಷನಾಗು. ದಾಸನಾಗುವುದು ವಿಶೇಷನಾಗುವುದೇ ಹೊರತು ಅಳೋದಲ್ಲ. ಅಯ್ಯಮ್ಮ ದಾಸನಾಗಿಬಿಟ್ಟೆ, ಅಯ್ಯೋ ದಾಸಯ್ಯ ಅಂತ ನೀವು ಯಾರು ಬೇಸರ ಪಡ್ಕೋಬೇಕಾಗಿಲ್ಲ. ಹನುಮಂತ ದೇವರು ಏನು ಹೇಳಿದರು ರಾವಣನ ಹತ್ರ? ಯಾರಯ್ಯ ನೀನು ಹಾಗಂತ ಕೇಳಿದರೆ ಹನುಮಂತ ದೇವರು ಹೇಳಿದ್ದೇನು? ದಾಸೋಹಂ ಕೌಶಲೇಂದ್ರಸ್ಯ. ರಾಮಚಂದ್ರನ ದಾಸ ನಾನು ಅಂತ ಹೇಳಿಕೊಂಡು ಮೆರೆದವರು. ನೀವು ಯಾಕೆ ದಾಸರು ಅಂತ ಹೇಳಿಕೊಳ್ಳಿಕ್ಕೆ ಹೆದರ್ತೀರಾ? ವಾತಾವರಣ ಹಂಗೆ ಆಗಿಬಿಟ್ಟಿದೆ. ಯಾಕೆ? ಯಾರೋ ರೋಡಲ್ಲಿ ಓಡಾಡುವವರಿಗೆ ದಾಸಯ್ಯ ಅಂತ ಹೆಸರಿಟ್ಬಿಟ್ಟಿದ್ದೀವಿ. ಅದರಿಂದ ಇವರು ದಾಸರು ಅಂತ ಹೇಳಿಕೊಳ್ಳಿಕ್ಕೆ ನಾಚಿಕೆ ಪಟ್ಕೋತೀವಿ ನಾವು. ಹಂಗೆ ಆಗಬಾರ್ದು ಅಂತಾರೆ. ದಾಸ, ಹರಿದಾಸ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಪಡಬೇಕು. ಅದಕ್ಕಾಗಿಯೇ ಬಂದಿರೋದು ನಾವು, ಹರಿದಾಸನ ಆಗುವುದಕ್ಕೆ ಬಂದಿರೋದು. ಎಷ್ಟು ದಿವಸ ಅಂತ ವಿರೋಧ ಮಾಡ್ತೀರಾ? ಆಯಿತು, ನಾನು ದಾಸನ ಆಗೋದಿಲ್ಲ, ದೇವರ ಮಾತು ಕೇಳೋದಿಲ್ಲ, ನರಕಕ್ಕೆ ಹೋಗಿ ಬೀಳ್ತೀನಿ, ಮಾಡಿ. ಎಷ್ಟು ದಿವಸ ಅಂತ ಮಾಡ್ತೀರಾ? ಎಷ್ಟು ಜನ್ಮದಲ್ಲಿ ಮಾಡ್ತೀರಾ? ಒಂದು ಜನ್ಮದ ಆಟ ಅಲ್ಲ ಇದು, ಜನ್ಮ ಜನ್ಮಗಳ ಆಟ ಇದು. ಅದರಿಂದ ದೇವರನ್ನು ವಿರೋಧ ಮಾಡೋದು ಬಿಟ್ಟು ದೇವರನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಹೋಗೋದು ಅದು ಜಾಣತನ. ಜ್ಞಾನಿಗಳು ಹಾಗೇ ಹೋಗಿದ್ದಾರೆ. ಇದು ಭೀಮಸೇನ ದೇವರ ಮಾತು. ಅದರಿಂದ ನಾರಾಯಣ ಪೂಜ್ಯತಮಃ ಸ್ವಧರ್ಮೈ. ನಮ್ಮ ಧರ್ಮದಿಂದ ಸ್ವತಂತ್ರನಾದ್ದರಿಂದ ಪರಮಾತ್ಮ ಸ್ವತಂತ್ರ, ಗುಣಪೂರ್ಣ, ದೋಷದೂರ, ಸರ್ವಶಕ್ತ. ಅದರಿಂದಲೇ ಅವನು ಹೇಳಿದನ್ನೇ ನಾವು ಕೇಳಬೇಕು. ಅವನು ಇದು ಮಾಡು ಅಂತ ಹೇಳಿದರೆ ಮಾಡಬೇಕು, ಇದು ಮಾಡಬೇಡ ಅಂತ ಹೇಳಿದರೆ ಮಾಡಬಾರ್ದು. ಇದರಲ್ಲಿ ಎರಡನೇ ವಿಚಾರ ಇಲ್ಲ ಅಂತ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ಅಸ್ಮಾಕಂ ಯತ್ತೇನ ನಾತಿಕ್ಷಮೈವ ಧರ್ಮ ದುಷ್ಟಾನಾಂ ವಾರಣಂ ಹೇವ ಕಾರ್ಯಂ. ಅದರಿಂದ ಧರ್ಮರಾಜ ದುಷ್ಟರನ್ನು ಕ್ಷಮೆ ಮಾಡ್ತಾ ಕೂಡಬೇಡ, ಅವರನ್ನು ಸಂಹಾರ ಮಾಡೋದೇ ಅದು ನಮಗೆ ವಿಹಿತವಾದ ಕಾರ್ಯ. ಹಾಗೆ ಆಯ್ತಪ್ಪ, ನೀ ಏನೋ ಸ್ವಧರ್ಮ ಸ್ವಧರ್ಮ ಅಂತ ಹೇಳ್ತಾ ಇದ್ದಿ.
ಈ ದುಷ್ಟರನ್ನು ಸಂಹಾರ ಮಾಡಿ ನನಗೇನು ಸಿಗ್ತದೆ ಹೇಳಿ, ನನಗೇನು ಬೋನಸ್ ಸಿಗ್ತದೆ? ಇದು ಒಂದು ಪ್ರಶ್ನೆ. ನಾನು ನನ್ನ ಬಾಹುಬಲವನ್ನು ಉಪಯೋಗಿಸಿ ಸಂಹಾರ ಮಾಡ್ತೀನಿ, ದುಷ್ಟನ್ನು ಹೇಳಿದ ಪ್ರಕಾರ ಇಟ್ಕೊಳ್ಳೋಣ, ನನಗೇನು ಸಿಗ್ತದೆ ಅದರಿಂದ? ಮೋಕ್ಷ ಅಂತ ಹೇಳ್ಬೋದು. ಸಂಹಾರ ಮಾಡಿದೇನು ಕೂಡ ನಾನು ಮೋಕ್ಷವನ್ನು ಪಡಿತೀನಿ. ಹಾಗೆಂದರೆ ಕ್ಷತ್ರಿಯರಾಗಿ ಹುಟ್ಟಿದ ಮೇಲೆ ಆ ರೀತಿಯಾಗಿ ಆಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ನೀನು ಪ್ರಯತ್ನಪಟ್ಟು ಬಾಹುಬಲದಿಂದ ನೀನು ಅವರನ್ನು ಸಂಹಾರ ಮಾಡಿದರೆ ನಿನಗೆ ಮೋಕ್ಷದಲ್ಲಿ ಜ್ಞಾನರೂಪವು ಸ್ವರೂಪಾನಂದ ಆವಿರ್ಭಾವ ನಿನಗೆ ದೇವರು ಕೊಡ್ತಾನೆ. ಮೋಕ್ಷ ಎನ್ನುವ ಒಂದು ಕರುಣೆ ಅದು ಮಹಾಪ್ರಸಾದ. ಆ ಮಹಾಪ್ರಸಾದವನ್ನು ಯಾವಾಗ ಕೊಡ್ತಾನೆ? ಕ್ಷತ್ರಿಯನಾದವರು ದುಷ್ಟರನ್ನು ಸದೆ ಬಡಿಯಲೇಬೇಕು, ಆಗ ಮಾಡಿದರೆ ಮಾತ್ರ ಕೊಡ್ತಾನೆ. ಹಾಗೆ ಇದು ಒಂದು ಬೇಸಿಕ್ ಅಲವೆನ್ಸ್ ಇದ್ದಾಗೆ ಅಂತ ಇಟ್ಕೊಳ್ಳಿ. ದೇವರು ಹೇಳಿದ ಕರ್ಮವನ್ನು ನಾವು ಮಾಡಿದರೆ ನಮಗೆ ಮೋಕ್ಷ ಗ್ಯಾರಂಟೀಡ್. ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ಮಾಡಿದರೆ ಗ್ಯಾರಂಟೀಡ್. ಇದು ಒಂದು ಬೇಸಿಕ್ ಅಲವೆನ್ಸ್ ಇದ್ದಾಗ. ಸ್ಪೆಷಲ್ ಅಲವೆನ್ಸ್ ಬೇಕೋ ಬೇಡವೋ? ಯಾರಿಗೆ ಸ್ಪೆಷಲ್ ಅಲವೆನ್ಸ್ ಬೇಕು ನೋಡಿ, ಎಲ್ಲ ರೂಢಿ ಮಾಡ್ಕೊಂಡಿದ್ದ ಟರ್ಮ್ ಅದಲ್ಲ. ಸ್ಪೆಷಲ್ ಅಲವೆನ್ಸ್ ಆಚಾರ್ಯ ಹೇಳ್ತಾರೆ ನೋಡಿ. ಯಾರು ಪಾಪಾಧಿಕಾಂಶ್ಚೈವ ಬಲಾಧಿಕಾಂಶ್ಚ ಹತ್ವ, ಯಾರು ಬಲ ಅಧಿಕ ಬಲ ಉಳ್ಳವರನ್ನ ಸಂಹಾರ ಮಾಡ್ತಾರೋ, ಪಾಪ ಹೆಚ್ಚು ಮಾಡಿದವರನ್ನ ಸಂಹಾರ ಮಾಡ್ತಾರೋ ಅವರಿಗೆ ಮುಕ್ತೌ ಅಧಿಕ ಆನಂದ ವೃದ್ಧಿ, ಅಧಿಕವಾದ ಒಂದು ಆನಂದವನ್ನು ಕೊಡ್ತಾನೆ. ಅಂದರೆ ನಿಮ್ಮ ಸ್ಪೆಷಲ್ ಅಲವೆನ್ಸ್ 50% ಇದ್ದಿದ್ದರೆ ಸ್ಪೆಷಲ್ ಅಲವೆನ್ಸ್ 80% ಆನಂದ ನಿಮಗೆ ಗ್ರ್ಯಾಂಟ್ ಮಾಡ್ತಾನೆ ದೇವರು. ಗ್ರ್ಯಾಂಟ್ ಮಾಡಲಿಕ್ಕೆ ಆಗ್ತದಾ? ಸ್ವತಂತ್ರ ಅವನೊಬ್ಬ ಮರಿಬಾರ್ದು, ಅವನೊಬ್ಬನೇ ಸ್ವತಂತ್ರ. ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಅವನೊಬ್ಬನಿಗೆ ಸ್ವತಂತ್ರ ಇದೆ, ಸ್ವತಂತ್ರ. ಅದರಿಂದ ಪ್ರೀತಿ ಇಷ್ಟ ವಿಷ್ಣೋ ಪರಮೈವ ತತ್ರ, ಪರಮಾತ್ಮನನ್ನು ಪ್ರೀತಿಗೊಳಿಸೋದೇ ನಮ್ಮದು ಆದ್ಯ ಕರ್ತವ್ಯ ಅಂತ ಒಟ್ಟು. ಅದರಿಂದ ದೇವರ ಹೇಳಿದ್ದನ್ನು ತಿಳ್ಕೋಬೇಕು, ದೇವರು ಹೇಳಿದ ರೀತಿಯಲ್ಲಿ ನಡ್ಕೋಬೇಕು. ವಿಚಾರ ಆಚಾರ, ವಿಚಾರ ಆಚಾರ, ಇದು ವಿಷ್ಣುವಿಗೆ ಹೊಂದಾಣಿಕೆ ಆಗಬೇಕು ಅಂತ ಒಟ್ಟು. ಸರಿ, ಇದರ ಮೇಲೆ ಒಂದು ಪ್ರಶ್ನೆ ಇಲ್ಲಿಲ್ಲ. ಈ ಆನಂದ ಆನಂದ ಅಂತ ಇಷ್ಟ್ಯಾಕೆ ನೀವು ಹೊಡ್ಕೋತೀರಾ ಅಂತ ಒಂದು ಪ್ರಶ್ನೆ. ಕರೆಕ್ಟಾ? ಏನೇ ಇರಲಿ, ನಾವೀಗ ಯಾವ ಟರ್ಮ್ಸಲ್ಲಿ ಮಾತಾಡೋದು? ಈಗ ಲೌಕಿಕ ವ್ಯವಹಾರ ಯಾವ ಟರ್ಮ್ಸಲ್ಲಿ ಇದೆ? ದುಡ್ಡು. ಎಷ್ಟು ಹಣ ಕೊಡ್ತಿ ಅದಕ್ಕೆ ಎಷ್ಟು ಸಾಮಾನು ಬೇಕಾದ್ರೆ ನೀನು ತಗೋ. ನಾವೀಗ ಟ್ರಾನ್ಸಾಕ್ಷನ್ ಎಲ್ಲ ಯಾವ ಬೇಸಿಸಲ್ಲಿ ಮಾಡೋದು? ದುಡ್ಡಿನ ಬೇಸ್ನಲ್ಲಿ ಮಾಡೋದು. ದೇವರು ಎಲ್ಲ ಟ್ರಾನ್ಸಾಕ್ಷನ್ ಯಾವ ಬೇಸಿಸಲ್ಲಿ ಮಾಡ್ತಾನೆ? ಜ್ಞಾನ ಆನಂದ, ಮುಖ್ಯವಾಗಿ ಆನಂದ ಅಂತ ಇಟ್ಕೋಬೋದು. ಯಾಕೆ? ಯಾರಿಗೆ ಬೇಡ ಹೇಳಿ ಆನಂದ? ಸುಖ ಯಾರಿಗೆ ಬೇಡ? ಯಾರ ಇದ್ರೆ ಕೈ ಎತ್ತರಿ, ನನಗೆ ಸುಖ ಬೇಡ. ಎಲ್ಲರೂ ಬಯಸೋದು ಯಾವುದನ್ನು? ಸುಖವನ್ನೇ. ಅಲ್ಲ, ಎಲ್ಲರೂ ದುಡ್ಡನ್ನು ಬಯಸ್ತಾರಲ್ಲ, ಕೇಳಿ ಅವ್ರನ್ನ, ನಿನಗೆ ದುಡ್ಡು ಬೇಕೋ ಆನಂದ ಬೇಕೋ ಅಂತ ಕೇಳಿ. ಏನು ಹೇಳ್ತಾರೆ? ನಾನು ದುಡ್ಡು ಗಳಿಸ್ತಾ ಇದ್ದೀನಿ ಮಾರಯ್ಯ, ಯಾತಕ್ಕೆ ಗೊತ್ತಾ? ಅದರಿಂದ ಆನಂದ ಸಿಗ್ತದೆ ಅಂತ ಒಂದು ನಂಬಿಕೆ. ಚೆನ್ನಾಗಿ ಹೇಳ್ತಾರಂದರೆ, ಇನ್ನೊಂದು ಪ್ರವಚನದಲ್ಲಿ ಹೇಳ್ತಾರೆ, ಈ ದುಡ್ಡು ಸಂಪಾದನೆಗಾಗಿ ಆ ಒಂದು ವ್ಯಕ್ತಿ ಯಾವಾಗಿಂದ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾನೆ? LKGಯಿಂದ ಪ್ರಾರಂಭ ಮಾಡ್ತಾನೆ. LKG ಹುಡುಗರನ್ನ LKGಗೆ ಓದಿಸ್ತಾರೆ. ಯಾಕೆ? ಕೇಳಿ ನೋಡಿ ತಂದೆ ತಾಯಿಗಳನ್ನು. ದೊಡ್ಡವನಾಗಬೇಕು, ಡಿಗ್ರಿ ಓದಬೇಕು, ಕಾಲೇಜ್ ಓದಬೇಕು, ಮುಂದೆ ಕೆಲಸಕ್ಕೆ ಹೋಗಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ಅದಕ್ಕಾಗಿ ಯಾವಾಗಿಂದ ಪ್ರಯತ್ನ? LKGಯಿಂದ ಪ್ರಯತ್ನ. ಆಯಿತು, LKG ಮುಗಿಸಿದ, 10th ಮುಗಿಸಿದ, PU ಮುಗಿಸಿದ, ಕಾಲೇಜ್ ಮುಗಿಸಿದ, ಜಾಬ್ ಸೇರಿಕೊಂಡ, ಸಾವಿರಾರು ರೊಕ್ಕ ಅರ್ನ್ ಮಾಡಿದ, ಮನೆಗೆ ದುಡ್ಡು ಬಂತು, ಅಕ್ಕಿ ಬೇಳೆ ಎಲ್ಲ ಬಂತು, ಒಲೆ ಎಲ್ಲ ಬಂತು, ತಿಂದ. ನೋಡಿ, ತಿಂದದ್ರಿಂದ ಏನಾಯ್ತು? ಅವನಿಗೆ ಸುಖ ಆಯಿತು. ಸೊ LKGಯಿಂದ ಅವನು ಓದ್ಕೊಂಡು ಬಂದದ್ದು ಯಾತಕ್ಕಾಗಿ? ಸುಖಕ್ಕಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಎಷ್ಟು ಚಂದ ಉಂಟು ನೋಡಿ ಕನಕದಾಸರ ಹಾಡು. ಸೊ ಅದರಿಂದ ಎಲ್ಲರೂ ಮಾಡೋದು ಯಾತಕ್ಕೆ? ಸುಖಕ್ಕಾಗಿಯೇ. ಅದರಿಂದ ದೇವರು ಏನು ಮಾಡಿದ?
ಈ ಮನಿ ಟ್ರಾನ್ಸಾಕ್ಷನ್ ದೇವರು ಇಟ್ಕೊಂಡಿಲ್ಲ, ಆನಂದದ ಟ್ರಾನ್ಸಾಕ್ಷನ್ ಇಟ್ಕೊಂಡಿದ್ದಾನೆ ದೇವರು. ನೀ ಹೆಚ್ಚು ಸಾಧನೆ ಮಾಡಿದ್ಯಾ, ನಿನಗೆ ಹೆಚ್ಚು ಆನಂದ. ಅದನ್ನು ಕೊಡುವ ಸಾಮರ್ಥ್ಯ ಯಾರಿಗಿದೆ? ಆನಂದಮಯನಾದ ದೇವರಿಗೆ ಇದೆ. ದೇವರೆಂತವ? ಆನಂದಮಯ. ಅದರಿಂದ ಯಾರು ಆನಂದಮಯವೋ ಅವರೇ ಸ್ವತಂತ್ರ. ಆನಂದಮಯನಾದವ ಸ್ವತಂತ್ರ. ಅದರಿಂದ ದೇವರು ಪ್ರತಿಯೊಂದು ಜೀವರಿಗೂ ಇಟ್ಟು ಆನಂದವನ್ನು ಕೊಡ್ತಾ ಇರ್ತಾನೆ. ದೇವರ ಆನಂದ ಕಡಿಮೆ ಆಯಿತು ಅಂತ ತಿಳ್ಕೋಬೇಡಿ, ಕೊಟ್ಟಷ್ಟು ಇನ್ನು ಜಾಸ್ತಿ ಆಗೋದೇ ಅದು. ದೇವರ ಆನಂದ ಅಪರಿಮಿತವಾದ ಆನಂದ, ಕೊಟ್ಟಷ್ಟು ಕಡಿಮೆ ಆಗೋದಿಲ್ಲ, ಅನಂತ ಅನಂತ ಆನಂದ. ಸೊ ಅದರಿಂದ ನೀವು ಎಲ್ಲ ವಿಚಾರವನ್ನು ನೋಡಿದರೆ ಶಾಸ್ತ್ರದಲ್ಲಿ ಯಾತಕ್ಕಾಗಿ? ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಆನಂದ ಬರಬೇಕು, ದುಃಖ ಹೋಗಬೇಕು. ಇದನ್ನೇ ಮೇನ್ ಪಾಯಿಂಟಾಗಿ ಇಟ್ಕೊಂಡಿದ್ದಾರೆ. ಆದರೆ ಇದು ಯಾರಿಗೆ ಬೇಡ ಹೇಳಿ? ಇದೇನು ನೀವೇನು ಶಾಸ್ತ್ರ ಗೀಸ್ತ್ರ ಅಂತ ಹೇಳಿ ಹೊಡ್ಕೊತಾ ಕೂತಿದ್ದೀರಿ, ಇದು ಕಲಿಯುಗ, ಇದು 21st ಸೆಂಚುರಿ, 22nd ಸೆಂಚುರಿ ಒಟ್ಟು. ಅದರಿಂದ ಶಾಸ್ತ್ರ ಗೀಸ್ತ್ರ ವರ್ಕೌಟ್ ಆಗಲ್ಲ ಈಗ, ಅದನ್ನು ಕೇಳಿಕ್ಕೆ ಬಂದಿಲ್ಲ. ಇದು ವಿಜ್ಞಾನ ಯುಗ ಇದು ಹಾಗೆ ಅಂತ ಹೇಳಿದರೆ ಪ್ರಶ್ನೆ ಮಾಡಬೇಕು. ಆಯ್ತಪ್ಪ, ವಿಜ್ಞಾನ ಯುಗ ಹೋಗುವಾಗ ಏನು ಬರ್ತದೆ ನಿನ್ನ ಜೊತೆಗೆ? ಹೋಗುವಾಗ ಏನು ಬೇಕು? ಸುಖನೇ ಬೇಕು. ಎಟರ್ನಲ್ ಟ್ರೂತ್ ಅಂದರೆ ಯಾವುದು? ಸುಖನೇ. ಎಲ್ಲರೂ ಬಯಸೋದು ಯಾವುದನ್ನು? ಸುಖವನ್ನೇ. ನೋಡಿ, ಊಟದ ವಿಷಯದಲ್ಲೂ ಕೂಡ ಊಟ ಕೂತಾಗ ಮೊದಲನೇ ತುತ್ತು ತಿನ್ನುವಾಗ ಬರುವ ಆನಂದ 10ನೇ ತುತ್ತು ತಿನ್ನುವಾಗ ಬರೋದಿಲ್ಲ ನೋಡಿ. ಇನ್ನು ಕೇಳಿದರೆ ಏನು ಹೇಳ್ತಾನೆ? ಬೇಡವೇ ಬೇಡ, ಸಾಕು. ನೋಡಿ, ಊಟದ ವಿಷಯದಲ್ಲಿ ಸಾಕು ಅಂತ ಬರುತ್ತದೆ, ಹೌದಲ್ಲ? ಸೊ ಅದರಿಂದ ಉಳಿದ ಎಲ್ಲ ಸುಖವೂ ಕೂಡ ಒಂದಲ್ಲ ಒಂದು ಕಾಲದಲ್ಲಿ ಸಾಕು ಅಂತ ಅನಿಸ್ಬಿಡುತ್ತದೆ. ಟ್ರಾವೆಲಿಂಗ್, ಕೆಲವರಿಗೆ ಟ್ರಾವೆಲಿಂಗ್ ಅಂದರೆ ಭಾರಿ ಇಷ್ಟ. ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಸಂಚಾರ ಮಾಡ್ತಾನೇ ಇರ್ತಾರೆ. ವಯಸ್ಸಾದ ಮೇಲೆ ಸಾಕಪ್ಪ, ಮನೇಲಿ ಸುಮ್ಮನೆ ಕೂತಿರೋನು, ತೆಪ್ಪಗಿರೋನು, ಸಾಕು ಹಾಗೆ ಅಂತ ಅನಿಸ್ಬಿಡುತ್ತದೆ. ಅದೇ ರೀತಿಯಾಗಿ ತಾವು ಯಾವುದು ಸುಖ ಅಂತ ತಿಳ್ಕೊಂಡಿದ್ದಾರೆ ಅದು ಕ್ರಮೇಣ ಕಾಲಕ್ರಮೇಣ ಏನಾಗ್ತದೆ? ಅದೇ ಬೇಡ ಅಂತ ಅನಿಸ್ಬಿಡ್ತದೆ ಅವರಿಗೆ. ಆದರೆ ಸುಖ, ಎಷ್ಟು ಹೊತ್ತು ಸುಖವಾಗಿದ್ದೆ, ಸುಖ ಬೇಡಪ್ಪ ಹಾಗೆಂತ ಯಾರ ಹೇಳ್ತಾರಾ? ಎಲ್ಲರೂ ಬಯಸೋದು ಯಾವುದನ್ನು? ಸುಖವನ್ನು. ಅದರಿಂದ ದೇವರು ಏನು ಮಾಡ್ತಾನೆ? ಅಲ್ಲೇ ಕುತ್ತಿಗೆಯನ್ನು ಹಾಕಿದ. ನಾನು ಹೇಳಿದ್ದನ್ನು ಕೇಳಿದರೆ ನಿನಗೆ ಸುಖ ಅಲ್ಲ. ದೇವರು ಯಾಕೆ ಎಷ್ಟು ಕರಾರು ಮಾಡ್ತಾನೆ? ಸುಖ ಕೊಟ್ಟು ಹೋಗಬಾರ್ದಾ? ಹಾಗೆಂದರೆ ಏನು ಬೇಕು? ಡಿಸಿಪ್ಲಿನ್ ಬೇಕು ನೋಡಿ. ಏನು ಬೇಕು? ಡಿಸಿಪ್ಲಿನ್. ಸ್ಕೂಲ್ನಲ್ಲಿ ಹೋಗ್ತೀವಿ, ಡಿಸಿಪ್ಲಿನ್ ಆಗಿದ್ದರೆ ಜ್ಞಾನ ಬೇರೆ, ಡಿಸಿಪ್ಲಿನ್ ಬೇರೆ ನೋಡಿ. ಜ್ಞಾನ ಬೇರೆ, ಡಿಸಿಪ್ಲಿನ್ ಬೇರೆ. ಒಂದು ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡ್ತಾನೆ, ಆದರೆ ಡಿಸಿಪ್ಲಿನ್ ಇಲ್ಲ ಅಂದರೆ ಸ್ಕೂಲಿಂದ ಏನು ಮಾಡ್ತಾರೆ? ಅವನ್ನ ತೆಗೆದಾಕ್ತಾರೆ, ಹೌದಲ್ಲ? ದೇವರು ನಮ್ಮನ್ನು ಈಗ ಹತ್ರ ಸೇರಿಸ್ತಾ ಇಲ್ಲ. ದೇವರು ನಮ್ಮನ್ನು ಅಂದರೆ ಹತ್ರ ಸೇರಿಸ್ತಾ ಇಲ್ಲ ಅಂದರೆ ಏನು? ಆ ಲೋಕಕ್ಕೆ ಕಳಿಸ್ತಾ ಇಲ್ಲ ನಮ್ಮನ್ನು. ಮುಕ್ತರಿಗೆ ಅಂತ ಏನೊಂದು ಲೋಕ ಇಟ್ಟಿದ್ದಾನೆ, ಅದನ್ನು ಹೈಡ್ ಮಾಡಿ ಇಟ್ಟಿದ್ದಾನೆ, ಅದನ್ನೊಂದು ಶೀಲ್ಡ್ ಮಾಡಿ ಇಟ್ಟಿದ್ದಾನೆ. ಅದು ಎಲ್ಲರಿಗೂ ಅದರಲ್ಲಿ ಎಂಟ್ರಿ ಸಿಗಲ್ಲ. ಯಾಕೆ ಆ ಥರ ಮಾಡಿ ಇಟ್ಟಿದ್ದಾನೆ? ಏನು ಕೊರತೆ ಇದೆ ನಮ್ಮಲ್ಲಿ? ಏನು ಕೊರತೆ ಇದೆ? ಯಾಕೆ ಎಂಟ್ರಿ ಸಿಗ್ತಾ ಇಲ್ಲ? ಡಿಸಿಪ್ಲಿನ್ ಇಲ್ಲ. ಸೊ ಆ ಡಿಸಿಪ್ಲಿನ್ನ ಫಸ್ಟ್ ನಾವು ಡೆವಲಪ್ ಮಾಡಬೇಕು. ಏನು ಡಿಸಿಪ್ಲಿನ್ ಅಂದರೆ ಏನು? ಏನು ಡಿಸಿಪ್ಲಿನ್ ಬೇಕು? ದೇವರು ಎಕ್ಸ್ಪೆಕ್ಟ್ ಮಾಡುವ ಡಿಸಿಪ್ಲಿನ್ ಏನು? ಹರಿ ಸರ್ವೋತ್ತಮ ಎಂಬ ಜ್ಞಾನ ಬೇಕು. ಫಸ್ಟು ಆ ನಾಲೆಜ್ ಇರಬೇಕು. ಎಲ್ಲವನ್ನು ಕೂಡ ಬಿಡಲಿಕ್ಕೆ ತಯಾರಾಗಿರಬೇಕು. ದೇವರನ್ನಲ್ಲ, ದೇವರನ್ನು ಬಿಟ್ಟು ಉಳಿದದ್ದನ್ನು, ದೇವರನ್ನು ಬಿಟ್ಟು ಉಳಿದದನ್ನೆಲ್ಲ ಬಿಡಲಿಕ್ಕೆ ತಯಾರಾಗಬೇಕು. ನಮ್ಮಲ್ಲಿ ಆ ಡಿಸಿಪ್ಲಿನ್ ಇದೆಯಾ? ದೇವರಿಗಾಗಿ ಶರೀರ ಬಿಡಲಿಕ್ಕೆ ತಯಾರಾ? ದೇವರಿಗಾಗಿ ಊಟ ಬಿಡಲಿಕ್ಕೆ ತಯಾರಾ? ಡಿಸಿಪ್ಲಿನ್ ಇದೆಯಾ? ನೀರು ನಿಮಗಿನ್ನೂ ಈ ಜಗತ್ತಿನಲ್ಲಿ ಇನ್ನು ಬೇಕು 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 ಅಂತ ಅನ್ನಿಸ್ತಾ ಇದೆಲ್ಲ, ಯು ಆರ್ ಇನ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಡೆವಲಪ್ ಮಾಡಿಕೊಂಡ ಮೇಲೆ ನೀನು ಉತ್ತಮ ಲೋಕಕ್ಕೆ. ನನಗೇನು ನಿನ್ನ ಮೇಲೆ ದ್ವೇಷ ಇಲ್ಲ. ದೇವರು ಹೇಳುವ ಮಾತು, ನನಗೇನು ನಿನ್ನನ್ನು ಕಳಿಸಬಾರ್ದು. ನಿಮ್ಮಂಥವರಿಗಾಗೆ ಕಟ್ಟಿಟ್ಟಿರೋದು ಅದು ಮೋಕ್ಷ. ಇನ್ನು ಯಾರಿಗೆ ಅದು? ನಿಮಗೆ ಎಂಟ್ರಿ ಕೊಡೋದಕ್ಕೆ. ನನಗೇನು ಅದರಿಂದ ಸುಖ ಇಲ್ಲ. ಮೋಕ್ಷದಲ್ಲಿ ದೇವರಿಗೆ ಸುಖ ಅಂತ ಪ್ರತ್ಯೇಕ ಇಲ್ಲ. ಯಾಕೆ? ಮೋಕ್ಷದಲ್ಲಿ ಇದ್ದರೂ ಆನಂದ, ಭೂಮಿಯಲ್ಲಿ ಬಂದರೂ ಆನಂದ, ಗರ್ಭದಲ್ಲಿ ಇದ್ದರೂ ಆನಂದ. ದೇವರ ಆನಂದಮಯ. ಈಗನೇ ನೋಡಿದ್ದೀವಿ. ದೇವರಿಗೆ ಇದು ಯಾವುದರ ಅಪೇಕ್ಷೆ ಇಲ್ಲ. ಸೊ ಮುಕ್ತರ ಲೋಕ ಅಂತ ಏನಿದೆ ಅದು ಯಾರಿಗಾಗಿ ಇರೋದು? ಜೀವರಿಗಾಗಿ ಇರೋದು, ಸಾತ್ವಿಕ ಜೀವರಿಗಾಗಿ ಇರೋದು ಅದು.
ನಮಗಾಗಿ ಅಂತ ಇಟ್ಕೊಳ್ಳೋಣ, ನಾವು ಸಾತ್ವಿಕರು ಅಂತ ಇಟ್ಕೊಳ್ಳೋಣ, ಯಾಕೆ ಬಿಟ್ಕೋಬೇಕು? ಮತ್ತು ಯಾಕೆ ನಮಗೆ ಎಂಟ್ರಿ ಕೊಡ್ತಾ ಇಲ್ಲ? ಏನಿಲ್ಲ? ಡಿಸಿಪ್ಲಿನ್. ಏನು ಡಿಸಿಪ್ಲಿನ್ ಇಲ್ಲ? ಕಂಡದ್ದನ್ನು ಬಯಸೋದು. ಎಸ್ಪೆಷಲಿ 3 ಹೇಳ್ತಾರೆ, ತುಂಬ ಇದೆ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ. ಎಷ್ಟು ಇಂಡಿಸಿಪ್ಲಿನ್ ಅಪ್ಪ ನೀನು, ಮನೆಯಿಂದ ಸಂತೋಷ ಅಂತೀಯಲ್ಲ. ಇಲ್ಲ ಸ್ವಾಮಿ, ಮನೆ ಇಳಿದಿದ್ರೆ ಬದುಕಲಿಕ್ಕೆ ಆಗ್ತದ, ನಾವು ಎಲ್ಲಿ ವಾಸ ಮಾಡೋದು? ಹಂಗೆ ಇರುವೇನೋ ಅರಿಯೇ ದೇವ್ರು ಮನೆ ಬೇಡ ಅಂತ ಅರ್ಥ ಅಲ್ಲ. ಅದಕ್ಕೆ ಮನೆ ಮೇಲೆ ಹೆಚ್ಚು ಅಟ್ಯಾಚ್ಮೆಂಟು ಇಟ್ಕೋಬೇಡ. ನಾಳೆ ಮನೆ ಬಿಡಬೇಕು, ಮನೆ ಸೇಲ್ ಮಾಡಬೇಕು, ತಯಾರಿದ್ದೀರಾ? ನಿಮ್ಮ ಮನೆ ಬರೆದು ಕೊಡಬೇಕು ದೇವರಿಗೆ, ಬೇರೆ ಯಾರಿಗೂ ಅಲ್ಲ, ದೇವರಿಗೆ. ತಯಾರಾ? ನೋಡಿ, ಇದೆಲ್ಲ ಬೆಂಚ್ ಮಾರ್ಕ್ ನಾವು ಮಾಡ್ಕೋಬೇಕು. ಕೊಡ್ಲಿಕ್ಕೆ ತಯಾರಾಗಿದ್ದೀವ ದೇವರಿಗೆ, ಬೇರೆ ಯಾರಿಗೂ ಅಲ್ಲ. ಆ ಭಾಗವತದಲ್ಲಿ ಬಂತು ನೋಡಿ, ಸ್ಯಮಂತಕ ಮಣಿಯನ್ನು ಸತ್ರಾಜಿತ್ ರಾಜ ಕೃಷ್ಣ ಕೇಳ್ತಾನಂತೆ, ನೋಡಪ್ಪ ಮಣಿ ಚೆನ್ನಾಗಿದೆ ಬೇಕು ಹಾಗೇನು. ಸತ್ರಾಜಿತ್ ರಾಜ ಕೊಟ್ಟನ? ಅನಿಸಿಲ್ಲ. ದೇವರೇ ಕೇಳಿದ್ರು ಕೊಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ನೋಡಿ. ನಮ್ಮನ್ನು ಕೇಳ್ತಾನೆ, ಕೊಡ್ರಪ್ಪ, ಕೊಡ್ತೀವ ನಾವು? ಮನೆ ಕೊಡ್ತೀಯಾ? ನಿಮಗೆ ಬಿಟ್ಟದ್ದು. ಮನೆಯಿಂದ ಸಂತೋಷ, ವನಿತೆಯಿಂದ ಸಂತೋಷ ಕೆಲವರಿಗೆ. ಹೆಣ್ಮಕ್ಕಳು ಅಂದರೆ ಕೆಲವರಿಗೆ ಭಾರಿ ಸಂತೋಷ, ಬಿಡಬೇಕು ಅಂತ. ಟೋಟಲಿ ಇಂಡಿಸಿಪ್ಲಿನ್. ಮನೆ, ಹೆಂಡತಿ, ಮಕ್ಕಳು ಎಲ್ಲರನ್ನು ಬಿಡಲಿಕ್ಕೆ ತಯಾರಿರಬೇಕು. ಅಲ್ಲವೋ ಬಿಡಲಿಕ್ಕಾಗಿ ನಾವು ಪಡೆದಿದ್ದ ಅವರನ್ನೆಲ್ಲ ಹಾಗಂತ ಕೇಳಿದರೆ ಇಟ್ಕೋ, ಆದರೆ ಬಿಡು ಅಂತ ಹೇಳಿದ್ರೆ ಬಿಡ್ಲಿಕ್ಕೆ ತಯಾರು. ನಾನು ಬಿಡಲ್ಲ, ಆದಮೇಲೆ ಒಂದು ಅಟ್ಯಾಚ್ಮೆಂಟ್ ಅಂತ, ಅಭಿಮಾನ ಅಂತ ಏನು ನಾವು ಬೆಳೆಸ್ಕೊಂಡಿದ್ದೀವಿ, ಆ ಅಭಿಮಾನವನ್ನು ತುಂಡು ಮಾಡಬೇಕು. ಅಭಿಮಾನ ತುಂಡು ಮಾಡೋದು ಹೇಗೆ? ಹರಿ ಸರ್ವೋತ್ತಮ, ಹರಿಯೇ ಸ್ವತಂತ್ರ, ಹರಿಯೇ ಸರ್ವಶಕ್ತ, ಹರಿಯೇ ಗತಿ. ನಮಗೆ ಹರಿ ಬಿಟ್ಟರೆ ಬೇರೆ ಗತಿ ಇಲ್ಲ. ನಮ್ಮನ್ನು ಡೇಂಜರ್ ಝೋನಿಂದ ಸೇಫ್ ಝೋನಿಗೆ ಕರ್ಕೊಂಡು ಹೋಗುವವ ಅವನೊಬ್ಬನೇ. ಉಳಿದ ಹೆಂಡತಿ, ಮಕ್ಕಳು, ಮನೆ, ಮಠ ಯಾವುದು ಕರ್ಕೊಂಡು ಹೋಗೋದಿಲ್ಲ ನಾವು. ಈ ವಿಶ್ವಾಸ ನಮ್ಮಲ್ಲಿ ಇರಬೇಕು, ಈ ನಿಶ್ಚಯ ನಮ್ಮಲ್ಲಿ ಇರಬೇಕು. ಅದನ್ನು ಡಿಸಿಪ್ಲಿನ್ ಅಂತ ಹೇಳಿ. ಒಟ್ಟೇನೋ ವೈರಾಗ್ಯ ಜೀವನ ಅಂತ, ಯಾವುದು ಬೇಡ ಅಂತ ಅಲ್ಲ, ಅದರ ಮಧ್ಯದಲ್ಲೇ ಇರಬೇಕು. ಹೆಂಡತಿ, ಮನೆ, ಮಕ್ಕಳು ಮಧ್ಯದಲ್ಲೇ ಇರಬೇಕು. ಆದರೆ ಒಂದು ಲೇಯರ್, ಒಂದು ಶೀಲ್ಡ್, ಒಂದು ಕವಚ ನಮ್ಮ ಸುತ್ತ ಹಾಕೊಂಡ್ಬಿಡ್ಬೇಕು. ಸೊ ಅದರಿಂದ ನಾವು ಅವರು ನೋಡಿ, ಶರೀರ ಹೋದರೂ ದುಃಖ ಪಡಬಾರ್ದು, ಸುತ್ತಮುತ್ತದವರು ಹೋದರೂ ದುಃಖ ಪಡಬಾರ್ದು. ಹೌದಲ್ಲ? ಏನೋ ಒಂದು ಕರ್ಮ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈಗ ನೋಡಿ, ಟ್ರೈನಲ್ಲಿ ಎಲ್ಲರೂ ಸೇರಿದ್ದಾರೆ, 100 ಜನ ಸೇರ್ತಾರೆ ಟ್ರೈನಲ್ಲಿ. ಯಾಕೆ? ಏನೋ ಪ್ರಯಾಣ ಮಾಡಬೇಕಾಗಿದೆ, ಸೇರಿದರು, ಮಾತಾಡ್ತಾ ಬಂದರು, ಟ್ರೈನಲ್ಲಿ ಮಾತಾಡ್ತಾರೆ. ಅವರವ್ರ ಸ್ಟೇಷನ್ ಬಂತು, ಅವರವರು ಇಳಿದು ಹೋದರೆ ದುಃಖ ಪಡ್ತೀವ ಇದಕ್ಕೆ? ಅದೇ ರೀತಿಯಾಗಿ ಈ ನಮ್ಮ ಮನೆ ಅಂತ ಏನಿದೆ, ಅದು ಒಂದು ಕರ್ಮದಿಂದ ಬಂದದ್ದು, ಕರ್ಮದಿಂದ ಬಂದ ಒಂದು ಬಾಂಧವ್ಯ. ಈ ಶರೀರ ಇವರಿಗೆ ತಂದೆ ತಾಯಿಯಾಗಿ ಯಾಕೆ ಬರಬೇಕು? ಬೇರೆಯವರಲ್ಲಿ ಹುಟ್ಟಬಾರ್ದಿತ್ತಲ್ಲ, ಹುಟ್ಟಬೋದಾಯಿತು. ಒಂದು ಕರ್ಮ, ಯಾವ ಕರ್ಮ ನಮಗೆ ಗೊತ್ತಿಲ್ಲ, ಹುಟ್ಟಿಸಿದವನಿಗೆ ಗೊತ್ತು. ಒಂದು ಕರ್ಮ ಮಾಡಿದ್ದೀವಿ, ತಂದೆ ತಾಯಿ ಬಂದರು, ಹೆಂಡತಿ ಮಕ್ಕಳು ಬಂದರು, ಕರ್ಮ ಮುಗೀತು, ರೈಟ್ ಹೇಳಲಿಕ್ಕೆ ತಯಾರಾಗಿ ಇರಬೇಕು. ಇದೇ ಬೇಕು, ಅಲ್ಲೇ ಬೇಕು, ಇಲ್ಲೇ ಬೇಕು. ನೀನು ರೂಲ್ಸ್ ಆ್ಯಂಡ್ ಡೆಫಿನೇಷನ್ಸು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನೀನು ಹಾಕಬೇಡ. ಯಾರು ಹಾಕೋದು? ಸ್ವತಂತ್ರನಾದವ ಹಾಕಬೇಕು. ನೋಡಿ, ಸ್ವತಂತ್ರದ ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ಎಷ್ಟು ವಿಷಯ ಅಡಕವಾಗಿದೆ ನೋಡಿ. ನಾವು ತಿದ್ಕೋಬೇಕಾದ ವಿಚಾರಗಳು ಅವೆಲ್ಲ. ದೇವರು ಸ್ವತಂತ್ರ ಅಂತ ಒಪ್ಪಿದ ಮೇಲೆ ಇದು ಯಾವುದನ್ನು ಕೂಡ ನಾವು ಬಯಸಬಾರ್ದು. ಅದರ ಅರ್ಥ ಅದನ್ನು ಬಿಡಬೇಕು ಅಂತ ಅರ್ಥ ಅಲ್ಲ, ಅದರ ಮೇಲಿನ ಅಭಿಮಾನವನ್ನು ನಾವು ಬಿಡಬೇಕು. ಯಾಕೆ? ದೇವರು ಕೊಟ್ಟದ್ದು ಕರ್ಮ ನಿಮಿತ್ತದಿಂದ, ದೇವರು ತೆಗೆದುಕೊಂಡ ಅಷ್ಟೇ, ಮುಗೀತು, ಕರ್ಮ ಮುಗೀತು, ತೆಗೆದುಕೊಂಡ ಅಷ್ಟೇ. ದುಃಖ ಯಾಕೆ? ಸೊ ದುಃಖವನ್ನು ನಾವು ಇನ್ವೈಟ್ ಮಾಡಬಾರ್ದು ಅಂತ. ದುಃಖವನ್ನು ಇನ್ವೈಟ್ ಮಾಡೋದು ನಾವೇ, ಆ ದುಃಖವನ್ನು ಇನ್ವೈಟ್ ಮಾಡಬಾರ್ದು. ಹೊರಗೆ ಇರಬೇಕು ದುಃಖ, ಅಲ್ಲಿ ಬೇರೆಯವರಿಗೆ, ನಮಗಲ್ಲ. ಆ ರೀತಿಯಾದ ಒಂದು ಚಿಂತನೆ ಇದು ಅಭ್ಯಾಸದಿಂದ ಬರುತ್ತೆ. ಒಂದು ಸಲ ಹೇಳಿದರೆ ಕೇಳಿದರೆ ಇದು ಹೇಳಿ ಕೇಳಿ ಬರುವ ಮಾತಲ್ಲ ಅದು. ಇದನ್ನು ಚಿಂತನೆ ಮಾಡಿ ಚಿಂತನೆ ಮಾಡಿ ಚಿಂತನೆ ಮಾಡಿ ಅನಲೈಸ್ ಮಾಡಿ, ಇದು ಬಿಟ್ಟರೆ ಇನ್ನೇನು ಆಪ್ಷನ್ ಇದೆ ನಮಗೆ? ಆಯಿತು, ದೇವರು ಇಲ್ಲ ಅಂತ ಒಂದು ಕಡೆ ಇಡೋಣ, ನಾಸ್ತಿಕರನ್ನು ತಗೊಳ್ಳೋದು. ನಾಸ್ತಿಕವಾದವನ್ನು ಅವಲಂಬಿಸಿದರೆ ಅದರಿಂದ ನಮಗೆ ಸುಖ ಆಗ್ತದಾ? ಒಟ್ಟು ನಮಗೆ ಸುಖ ಬೇಕು. ನಾಸ್ತಿಕವಾದವನ್ನು ತೆಗೆದುಕೊಳ್ಳೋಣ, ಸುಖ ಆಗ್ತದಾ ಅಲ್ಲಿಂದ? ಸುಖ ಆದರೆ ಅದನ್ನು ಅವಲಂಬಿಸಬಹುದು. ಅಲ್ಲಿ ಹೋದರೂ ನರಕಾದಿ ಅನರ್ಥಗಳು ತಪ್ಪಿದೆ, ಅವರಿಗೆ ಕ್ಲಾರಿಟಿ ಇಲ್ಲ. ನಾಸ್ತಿಕವಾದವನ್ನು ಹೇಳುವವರಲ್ಲಿ ಅನೇಕ ದೋಷಗಳಿದೆ. ಸೊ ಅದರಿಂದ ದೇವರು ಇದ್ದಾನೆ, ದೇವರು ಸ್ವತಂತ್ರನಾಗಿದ್ದಾನೆ,
ಅವನನ್ನು ತಿಳಿದು ಅವನಲ್ಲಿ ಭಕ್ತಿ ಮಾಡುವುದೇ ನಮ್ಮ ಶ್ರೇಯಸ್ಸಿಗೆ, ನಮ್ಮ ಸುಖಕ್ಕೆ ಅದು ಸಾಧನ ಅಂತ ನಾವು ಮನಸಾ ಒಪ್ಪಿ, ಇದೇನೋ ಬಾಯಿಯಿಂದ ಹೇಳುವ ವಿಚಾರ ಅಲ್ಲ, ಮನಸಾ ಒಪ್ಪಿ ಉಳಿದ ಪದಾರ್ಥದ ಮೇಲೆ ಹೆಚ್ಚು ಸ್ನೇಹವನ್ನು ಮಾಡಬಾರ್ದು. ಆ ಸ್ನೇಹವನ್ನೆಲ್ಲ ಈಗ ನೋಡಿ ಪರಮಾತ್ಮ ಟ್ರಾನ್ಸ್ಫರ್ ಮಾಡಿದ ನೋಡಿ ಪುಣ್ಯವನ್ನು, ಭೀಮಾದಿಗಳಿಗೆ ಟ್ರಾನ್ಸ್ಫರ್ ಮಾಡಿದನಲ್ಲೋ, ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಸ್ನೇಹವನ್ನು ಉಳಿದವರಿಂದ ತೆಗೆದುಬಿಟ್ಟು ದೇವರಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಇದು ಸಾಧನೆ. ಅದರಿಂದ ಆ ದುರ್ಯೋಧನ ಮುಂತಾದವರನ್ನೆಲ್ಲ ಸಂಹಾರ ಮಾಡಬೇಕು. ಅದೇ ದೇವರಿಗೆ ಸಮ್ಮತವಾದದ್ದು, ವಿಹಿತವಾದದ್ದು ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ಅವರು ಜೂಜಾಟದಿಂದ ಕಳೆದುಕೊಂಡದ್ದು ಅದನ್ನು ಏನು ಯುದ್ಧ ಮಾಡಿ ತೆಗೆದುಕೊಂಡ್ರು. ನಮ್ಮ ಹತ್ರ ದುರ್ಯೋಧನಾದಿಗಳು ರಾಜ್ಯ ಸಂಪತ್ತು ಎಲ್ಲ ಹೇಗೆ ತೆಗೆದುಕೊಂಡ್ರು? ಜೂಜಾಟದಿಂದ ತೆಗೆದುಕೊಂಡ್ರು. ಜೂಜಾಟದಿಂದ ತೆಗೆದುಕೊಂಡದ್ದು ಅದು ಧರ್ಮವೇ ಅಲ್ಲ. ಅದು ರಾಜಾನಂ ವಾ ರಾಜಪುತ್ರಂ ತಥೈವ ರಾಜಾನುಜಂ ವಾ ಅಭಿಯಾತಂ ನಿಹನ್ಯಾತ್. ಅದಕ್ಕೆ ಯಾರ್ಯಾರು ಅಡ್ಡಿ ಬರ್ತಾರೋ ಅವರನ್ನೆಲ್ಲ ಸಂಹಾರ ಮಾಡಿ ತೆಗೆದುಕೋಬಹುದು ಅಂತ ಇದೆ. ಅದರಿಂದ ಜೂಜಾಟದಿಂದ ಕಸಿದುಕೊಂಡದ್ದು ಅದು ಧರ್ಮದಲ್ಲಿ ಸೇರಿಕೆಯೇ ಇಲ್ಲ. ಅದರಿಂದ ಒಂದು ನೀನಾರು ಮಾಡ್ಬೋದು, ರಾಜನಾಗಿದ್ದರೆ ನೀನಾಗಿಯೇ ಹೋಗಿ ಅದನ್ನು ಕಸಿದುಕೊಂಡು ಬರ್ಬೋದು. ಇಲ್ಲ ರಾಜನ ಬಂಧು ಬಾಂಧವರು ಅಂತ ಯಾರಿದ್ದಾರೆ ಅವರಾದರೂ ಹೋಗಿ ಅದನ್ನು ಕಸಿದುಕೊಂಡು ಬರ್ಬೋದು. ಈಗ ರಾಜನಾಗಿ ನಿನಗೆ ಸ್ವಲ್ಪ ಹೆದರಿಕೆ ಇದೆ, ದುರ್ಯೋಧನಾದಿಗಳನ್ನ ಏನು ಮಾಡೋದು ಅಂತ. ತಮ್ಮ ನಾನಿದ್ದೀನಿ, ನನಗೆ ಆಜ್ಞೆಯನ್ನು ಮಾಡು, ನಾನು ಹೋಗಿ ಅವರನ್ನು ಸದೆ ಬಡಿದು ಅವರನ್ನ ತರ್ತೀನಿ. ಒಟ್ಟು ಜೂಜಾಟದಲ್ಲಿ ಕೊಟ್ಟದ್ದು ಅಂತ ನೀನು ತಿಳಿಯಬೇಡ, ಜೂಜಾಟದಲ್ಲಿ ಕೊಟ್ಟದ್ದನ್ನು ವಾಪಸ್ ತೆಗೆದುಕೋಬಹುದು. ಅಕ್ಷದ್ಯೂತಂ ನಿಕೃತಿ ಪಾಪಮೇವ ಕೃತಂ ತ್ವಯ. ಆ ಶಕುನಿ ಜೊತೆಗೆ ಸೇರಿ ಆಟಾಡಿ ನೀ ಏನು ಮಾಡಿದಿ? ಪಾಪವನ್ನೇ ಮಾಡಿದ್ದು. ಯಾಕೆ? ನ ಕುತ್ರಚಿತ್ ವಿಧಿರಸ್ಯ ವಿಧಿ ಅಸ್ಯ ಅಸ್ತಿ. ಜೂಜಾಟ ಆಡಬಹುದು ಅಂತ ಶಾಸ್ತ್ರದಲ್ಲಿ ಎಲ್ಲೂ ಹೇಳಲೇ ಇಲ್ಲ. ಕ್ಷತ್ರಿಯರು ಜೂಜಾಟ ಆಡಬಹುದು ಅಂತ ಪರ್ಮಿಷನು ಕೊಟ್ಟೇ ಇಲ್ಲ. ಅಲ್ಲ, ಶಾಸ್ತ್ರದಲ್ಲಿ ಇಲ್ಲ ಅಂದರೆ ಏನಾಯಿತು? ಶಾಸ್ತ್ರದಲ್ಲಿ ಇಲ್ಲ ಅಂದರೆ ಏನಾಯಿತು? ಪರಮಾತ್ಮನ ಇಚ್ಛೆಗೆ ಇಲ್ಲ ಅಂತ ಅರ್ಥ. ಪರಮಾತ್ಮನಿಗೆ ಅಭಿಮತವಾದದ್ದಲ್ಲ, ಪರಮಾತ್ಮನಿಗೆ ಸಮ್ಮತವಾದದ್ದಲ್ಲ ಅಂತ ಅರ್ಥ. ಶಾಸ್ತ್ರದಲ್ಲಿ ಇಲ್ಲ ಅಂದರೆ ಏನರ್ಥ? ದೇವರಿಗೆ ಸಮ್ಮತ ಅಲ್ಲ ಅಂತ ಅರ್ಥ. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಏನರ್ಥ? ದೇವರಿಗೆ ಸಮ್ಮತ ಅಂತ ಅರ್ಥ. ನೋಡಿ, ಶಾಸ್ತ್ರವನ್ನು ದೇವರನ್ನು ನಾವು ಲಿಂಕ್ ಮಾಡ್ಕೋಬೇಕು ಇನ್ನು ಮುಂದೆಲ್ಲ. ಶಾಸ್ತ್ರ ಹೇಳಿದೆ ಅಂದರೆ ಏನರ್ಥ? ದೇವರೇ ಹೇಳಿದ್ದಾನೆ ಅಂತ ಅರ್ಥ. ಯಾಕೆ? ಶಾಸ್ತ್ರ ಬಿಟ್ಟು ದೇವರ ಮಾತನ್ನು, ದೇವರ ಅಭಿಪ್ರಾಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಕ್ಷತ್ರಿಯರು ಜೂಜಾಟ ಆಡಬಹುದು ಅಂತ ಹೇಳಿಲ್ಲ. ಅದರಿಂದ ನತದ್ದತ್ತಂ ದ್ಯೂತಹೃತಂ ವದಂತಿ, ಅದನ್ನು ಅಪಹಾರ ಮಾಡಿಕೊಂಡಿದ್ದು ಅಂತ ಹೇಳಲೇ ಇಲ್ಲ. ನೋಡಿ, 3 ಪಾಯಿಂಟ್ ಹೇಳ್ತಾರೆ. ಭೀತೇನ ದತ್ತಂ, ಹೆದರ್ಕೊಂಡು ಕೊಟ್ಟದ್ದು. ಕಳ್ಳರು ಬಂದು ಕೇಳಿದರು, ಹೆದರ್ಕೊಂಡು ಕೊಟ್ಟುಬಿಟ್ಟಿವಿ, ಆ ದುಡ್ಡು ವಾಪಸ್ ತೆಕ್ಕೋಬೋದೋ ತೆಕ್ಕೋಬಾರ್ದು? ಹೆದರಿಕೆಯಿಂದ ಕೊಟ್ಟದ್ದು ತೆಗೆದುಕೋಬೋದೋ ಅಲ್ವೋ? ತೆಗೆದುಕೋಬಹುದು. ನೀವೇ ತೆಗೆದುಕೊಂಡ್ರು ಸರಿ, ಪೊಲೀಸ್ ಅವರು ತೆಗೆದುಕೊಟ್ರು ಸರಿ, ಆ ದುಡ್ಡನ್ನು ವಾಪಸ್ ನಾನು ದಾನ ಮಾಡಿಬಿಟ್ಟೆ, ನಾನು ಮುಟ್ಟಲ್ವಾ, ದತ್ತಾಪರಾಧ ದೋಷ ಹಂಗೆಲ್ಲ ಹೇಳಿಕ್ಕೆ ಬರೋದಿಲ್ಲ. ಹೆದರಿಕೆಯಿಂದ ಕೊಟ್ಟದ್ದನ್ನು ವಾಪಸ್ ತೆಗೆದುಕೋಬಹುದು. ಎರಡನೇದು, ಜೂಜಾಟದಲ್ಲಿ ಕೊಟ್ಟದ್ದು ವಾಪಸ್ ತೆಗೆದುಕೋಬಹುದು. ಮತ್ತು ಕಾಮಿನಿ ಸ್ತ್ರೀಯರಿಗೆ ಕೊಟ್ಟದ್ದನ್ನು ವಾಪಸ್ ತೆಗೆದುಕೋಬಹುದು. ಏವಂ ಧರ್ಮ ಶಾಶ್ವತಃ ವೈದಿಕಃ, ಈ ರೀತಿಯಾಗಿ ವೇದಗಳಲ್ಲಿ ಧರ್ಮವನ್ನು ಹೇಳಿದ್ದಾರೆ ಹಾಗೆ ಅಂತ ಭೀಮಸೇನ ದೇವರು ಹೇಳಿದ್ದಾರೆ. ದ್ಯೂತೆ ಸ್ತ್ರೀಯಾಂ ನಾಲ್ಪಂ ಆಹಾರ್ಯಂ ಆಹು. ಏನೋ ಸ್ವಲ್ಪ ಕೊಟ್ಟಿದ್ರೆ ಬೇಕಾದ್ರೆ ಬಿಟ್ಟು ಬಿಡೋಣ. ಸ್ತ್ರೀಯರಿಗೆ ಈ ಜೂಜಾಟದಲ್ಲಿ ಸ್ವಲ್ಪ ಒಂದು 10 ರೂಪಾಯಿ ಹೋಯಿತು, 10 ರೂಪಾಯಿಗೆ ಹೋಗಿ ಜಗಳ ಆಡ್ಕೊಂಡು ಬರೋರ ಈಗ? ಎಷ್ಟು ಕಾಮನ್ ಸೆನ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಒಂದು 10 ರೂಪಾಯಿ ಕೊಟ್ಟು ಬಿಟ್ಟಿವಿ ಜೂಜಾಟದಲ್ಲಿ, ಅದು 10 ರೂಪಾಯಿಗಾಗಿ ಒಂದು ಯುದ್ಧ ಮಾಡಿಕೊಂಡು ಖರ್ಚು ಮಾಡಿಕೊಂಡು 10 ರೂಪಾಯಿ ವಾಪಸ್ ತರಾರ? ಸ್ವಲ್ಪ ಇದ್ದರೆ ಬಿಟ್ಟು ಬಿಡೋದು, ಜಾಸ್ತಿ ಇದ್ದರೆ ತರಲೇಬೇಕು ಅಂತ. ಸ್ವಲ್ಪ ಜಾಸ್ತಿ ತೀರ್ಮಾನ ಮಾಡೋದು ಹೇಗೆ? ಅದು ನಿಮಗೆ ಆಚಾರ ಏನಲ್ಲಿ ಹೇಳಕ್ಕೆ ಹೋಗಿಲ್ಲ, ಅದನ್ನೆಲ್ಲ ನಾವೇ ಇಟ್ಕೋಬೇಕಷ್ಟೆ. ಒಟ್ಟು ಈಗ ನೋಡಿ, ಪಾಂಡವರ ಪರಿಸ್ಥಿತಿ ಏನಾಯಿತು? ವನದಲ್ಲಿ ಇರಬೇಕಾದ ಪ್ರಸಂಗ ಬಂತು, ಅಂಥದ್ದನ್ನು ಮಾಡ್ಕೋಬಾರ್ದು ಅಂತ. ಯದ್ಯೇಷಾಂ ವೈ ಭೋಗಮಲ್ಪಂ ತದೀಯಂ ಭೋಗೇನ, ಅದೇ ಸ್ವಲ್ಪ ಇದ್ದರೆ ಕೊಟ್ಬಿಡ್ಬೋದು, ಏನು ಅದಕ್ಕಾಗಿ ಜಗಳ ಹಾಕಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಹೇರಳವಾಗಿ ಅದನ್ನು ಕಳ್ಕೊಂಡೋದ್ರಿಂದ ನಿಮಗೇ ಹಾನಿಯಾಯಿತು, ಬದುಕೋದಕ್ಕೆ ಕಷ್ಟ ಆಯಿತು, ಊಟ ತಿಂಡಿಗೆ ಕಷ್ಟ ಆಯಿತು,
ನೀವು ಅದನ್ನು ಅವಶ್ಯ ವಾಪಸ್ ತೆಗೆದುಕೋಬೇಕು ಅಂತ. ಅದು ಅಧರ್ಮ ಅಂತ ಆಗೋದಿಲ್ಲ ಅಂತ ಒಟ್ಟು. ಇದ್ರ ಮೇಲೆ ಒಂದು ಪ್ರಶ್ನೆ, ಅಲ್ಲ ಮಾರಯ್ಯ ಎಷ್ಟು ಮಾತಾಡ್ತೀಯಲ್ಲ ನೀನು, ಜೂಜಾಟ ಆಡುವಾಗ ಏನು ಕತೆ ಮೇಯಿಸ್ತಾ ಇದ್ದೀಯ ನೀನು? ಆಡುವ ಪಕ್ಕದಲ್ಲಿ ಕೂತಿದ್ದಾನೆ, ಆಗಲೇ ಮಾತು ಹೇಳಬೇಕಾಗಿತ್ತು. ನೋಡಪ್ಪ ಜೂಜಾಟದಲ್ಲಿ ಕೊಟ್ಟದೆಲ್ಲ ವಾಪಸ್ ತೆಕ್ಕೋಬೋದು ಹಾಗೆ ಅಂತ ಅಲ್ಲೇ ಒಂದು ಮಾತು ಹೇಳ್ಬೋದಾಯ್ತಲ್ಲ. ಏನು ಉತ್ತರ ಕೊಡ್ತೀರಾ ನೋಡಿ? ತಾತ್ಪರ್ಯ ನಿರ್ಣಯ ಓದದೇ ಹೋಗ್ಬಿಟ್ರೆ ಭೀಮಸೇನ ದೇವರ ಮೇಲೆ ಇರುವ ಒಂದು ಗೌರವನೇ ಹೊಟ್ಟೋಗ್ಬಿಡುತ್ತೆ. ಅಲ್ಲೇ ಇದ್ದರು ಇಷ್ಟು ಇಲ್ಲಿ 1 ವರ್ಷ ಆದ ಮೇಲೆ ವನವಾಸಕ್ಕೆ ಬಂದು 1 ವರ್ಷ ಆದ ಮೇಲೆ ಇಷ್ಟ ಮಾತನ್ನು ಮಾತಾಡ್ತಾರೆ ಭೀಮಸೇನ ದೇವರು. ಅಲ್ಲೇ ಪಕ್ಕದಲ್ಲೇ ಇದ್ದರು ಜೂಜಾಟ ಆಡುವಾಗ. ಅಲ್ಲಿ ಮಾತಾಡೋಕ್ಕೆ ಏನಾಗಿತ್ತು ಅವರಿಗೆ? ಇಲ್ಲ ಇಲ್ಲಿ ಅದೇ ನೋಡಿ, ಪರಮಾತ್ಮನ ಮೇಲೆ ಎಲ್ಲ ಭಾರ ಹಾಕಬಾರ್ದು. ನಮ್ಮದು ಪ್ರಯತ್ನ ಈಗ ಅದನ್ನೇ ಹೇಳ್ತಾ ಇರೋದು. ನಮ್ಮದು ಪ್ರಯತ್ನವು ದೇವರೆಲ್ಲ ಮಾಡ್ತಾನೆ ಅಂತ ಕೈ ಚಾಚ್ಕೊಂಡು ಕೂಡೋದು ನಮ್ಮದು ಪ್ರಯತ್ನ. ಈಗ ಪ್ರಯತ್ನ ಇದ್ದದಕ್ಕೆ ತಾನೇ ಭೀಮಸೇನ ದೇವರು ಮಾತಾಡ್ತಾ ಇದ್ದಾರೆ. ಎಲ್ಲ ದೇವರು ಮಾಡ್ತಾನೆ ಅವ್ರು ಕೈಗಟ್ಟಿ ಕೂಡಬಹುದಾಯಿತು. ಇಲ್ಲಿ ಮಾತನಾಡುವವರು 1 ವರ್ಷ ಹಿಂದೆ ಮಾತಾಡ್ಲಿಕ್ಕೆ ಏನಾಯಿತು ಅಂತ ಒಂದು ಪ್ರಶ್ನೆ ಬಂದೇ ಬರ್ತದೆ ನೋಡಿ. ಏನು ಉತ್ತರ ಕೊಡಬೇಕು ಅದಕ್ಕೆ? ತಲೆ ಬಗ್ಬೇಕು ನಾವು ಅಷ್ಟೇ. ತಾತ್ಪರ್ಯ ನಿರ್ಣಯ ಎಳೆದೇ ಹೋಗ್ಬಿಟ್ರೆ ತಲೆ ಬಗ್ಗಿ ಕೂಡಬೇಕು. ಎಷ್ಟು ಚೆನ್ನಾಗಿ ಆಚಾರ ಹೇಳ್ತಾರೆ ನೋಡಿ. ತ್ವಂ ಧರ್ಮನಿಷ್ಠ ಅಗ್ರಜ ಚ ಇತಿ ರಾಜನ್. ನೀನು ಧರ್ಮನಿಷ್ಠನಪ್ಪ ನೀನು ಯುಧಿಷ್ಠಿರ. ನೀನು ಆಸ್ತಿಕ ಮತವನ್ನು ಅವಲಂಬಿಸಿದವ, ನೀನೇನು ಆಸ್ತಿಕ ಅಲ್ಲ. ಮತ್ತು ನೀನೇನಾಗಿದ್ದಿ? ಅಣ್ಣನಾಗಿದ್ದಿ. ಆ ರೀತಿಯಾಗಿ ಇರುವಾಗ ಋತೆ ಅನುಜ್ಞಾ ನಮಯ ತದ್ಗೃತಂ. ನೀನು ಅಪ್ಪಣೆ ಆಗಿಲ್ಲ. ಆಗ ನೀನೇನಾರು ಅಪ್ಪಣೆ ಮಾಡಿ ಭೀಮಸೇನ ವಾಪಸ್ ತೆಕ್ಕೋ, ಜೂಜಾಟದಲ್ಲಿ ಹರಣ ಮಾಡಿದ್ದು ವಾಪಸ್ ತೆಕ್ಕೋ ಅಂತ ಹೇಳಿದರೆ ನಾ ಏನು ಮಾಡ್ತಾ ಇದ್ದೆ? ಆಗಲೇ ಅಲ್ಲೇ ಅವನನ್ನು ಸದೆ ಬಡಿದು ಆ ರಾಜ್ಯವನ್ನೆಲ್ಲ ವಾಪಸ್ ತರ್ತಾ ಇದ್ದೆ. ನಿನ್ನ ಆಜ್ಞೆ ನನಗೆ ಆಗಿಲ್ಲ ಆಗ. ಅದರಿಂದ ಈಗ ನನಗೆ ಆಜ್ಞೆ ಮಾಡು, ನಾನು ಹೋಗಿ ತರ್ತೀನಿ. ಹಾಗೆ ಇಷ್ಟು ಆಚಾರ್ಯರು ಸ್ಪಷ್ಟಗೊಳ್ತಾ ಇದ್ದಾರೆ. ಸೊ ಯಾಕೆ ಆಗಲೇ ಹೇಳಿಲ್ಲ ಹಾಗೆಂದರೆ, ಯಾಕೆ ಆಗಲೇ ರಾಜ್ಯವನ್ನು ಕಿತ್ಕೊಂಡು ಬಂದಿಲ್ಲ ಹಾಗೆಂದರೆ ಯುಧಿಷ್ಠಿರ ಅಪ್ಪಣೆ ಕೊಟ್ಟಿಲ್ಲ. ಅದರಿಂದ ಮತ್ತು ಈ ಧರ್ಮವನ್ನು ಎಲ್ಲರ ಮುಂದೆಯೂ ಹೇಳತಕ್ಕದ್ದಲ್ಲ. ಅಲ್ಲಿ ಸಭೆಯಲ್ಲಿ ಈ ರೀತಿಯಾಗಿ ಓಪನ್ ಆಗಿ ಧರ್ಮಾಧರ್ಮಗಳ ವಿಚಾರವನ್ನು ಮಾಡುವಂತೆ ಇಲ್ಲ. ಸಭೆಯಲ್ಲಿ ಆದಷ್ಟು ಗೂಢವಾಗಿ ಇಟ್ಟಿರಿ ಅಂತಾರೆ. ಯಾಕೆ? ಯೋಗ್ಯರು ಬಂದಿರ್ತಾರೆ, ಅಯೋಗ್ಯರು ಬಂದಿರ್ತಾರೆ ಹಾಗೆ. ಸೊ ಅದರಿಂದ ಇಲ್ಲಿ ನಾನು ಕಾಡಿನಲ್ಲಿ ನಿನಗೆ ಹೇಳ್ಬೋದು, ಧರ್ಮವನ್ನು ಬಿಡಿಸಿ ಹೇಳ್ಬೋದು. ಅಲ್ಲಿ ಹಂಗಾಗಲಿ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಈಗ ನನಗೆ ಅಪ್ಪಣೆ ಕೊಡು, ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ನಾನು ತರ್ತೀನಿ ಹಾಗೆ ಅಂತ. ಅಟ್ ಮಾತ್ರ ಅಲ್ಲ, ನಾವು ಏನು ಹೇಳಿದ್ದೀವಿ? ಸತ್ಯವನ್ನು ಹೇಳಬೇಕು ಅಂತ ಹೇಳ್ತಾ ಇರ್ತೀರ ನೀನು ಮತ್ತೆ. ಅದರಿಂದ ಆಯಿತು, ಒಪ್ಪಂದ ಏನಿತ್ತು? 12 ವರ್ಷ ಕಾಲ ವನವಾಸ, 1 ವರ್ಷ ಕಾಲ ಅಜ್ಞಾತವಾಸ ಇರಬೇಕು ಅಂತ ತಾನೇ ಒಪ್ಪಂದ. 12 ವರ್ಷವನ್ನು 1 ತಿಂಗಳನ್ನು 1 ವರ್ಷ ಅಂತ ಮಾಡಲಿಕ್ಕೆ ಬರುತ್ತದೆ. ವೇದದಲ್ಲಿ ಪ್ರಮಾಣ ಇದೆ ನೋಡಿ. ಸಹಸ್ರ ಶಬ್ದಂ ಸತ್ರಮುಕ್ತಂ ನರಾಣ ಮಾಸೈಹಿ ಸಹಸ್ರಾಬ್ದಂ ಸತ್ರಮುಕ್ತಂ. 1 ತಿಂಗಳನ್ನು 1 ವರ್ಷ ಅಂತ ಹೇಳಲಿಕ್ಕೆ ಅವಕಾಶ ಇದೆ. 1 ತಿಂಗಳನ್ನು 1 ವರ್ಷ ಅಂತ ಹೇಳ್ಬೋದು. ಈಗ ಎಷ್ಟು ತಿಂಗಳಾಗಿದೆ? 12 ತಿಂಗಳು. 1 ವರ್ಷ ಅಂದರೆ 12 ತಿಂಗಳು ಕಳೆದೋಗಿದೆ. ಆದ್ದರಿಂದ 12 ವರ್ಷ ಕಳೆದಿದೆ ಅಂತ ನಾವು ಹೇಳ್ಬೋದು. 1 ತಿಂಗಳು ಅಜ್ಞಾತವಾಸ ಮಾಡೋಣ. 1 ತಿಂಗಳು ಅಜ್ಞಾತವಾಸ ಮಾಡೋಣ. 1 ತಿಂಗಳು ಬಿಟ್ಟು ನನಗೆ ಅಪ್ಪಣೆ ಕೊಡು, ಯುದ್ಧಕ್ಕೆ ಹೋಗೇ ಬಿಡೋಣ. ನೀನು ಕೊಟ್ಟ ಮಾತಿಗೆ ಕೂಡ ವಂಚನೆ ಅಂತ ಆಗಿಲ್ಲ. ನೀನು ಹೇಳಿದ್ದಿ 12 ವರ್ಷ ಅಜ್ಞಾತವಾಸ, 1 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಒಪ್ಕೊಂಡು ಬಂದಿದ್ದಿ. ಹಾಗೇ ಆಗಲಿ, ಪರವಾಗಿಲ್ಲ. ಆದರೆ ನಿಯಮ ಏನಿದೆ ವೇದದಲ್ಲಿ? 1 ತಿಂಗಳು ಎಂಬಾದರೆ 1 ತಿಂಗಳು = 1 ಇಯರ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲೆಕ್ಕಾಚಾರ ಸರಿಗೆ ಇರುತ್ತದೆ. ಅದರಿಂದ ಇನ್ನು ಒಂದು ತಿಂಗಳು ಅಜ್ಞಾತವಾಸ ಮಾಡಬೇಕಾಗಿದೆ. 12 ತಿಂಗಳಾಗಿದೆ, 1 ತಿಂಗಳು ಅಜ್ಞಾತವಾಸ ಮುಗಿದ್ರೆ ಲೆಕ್ಕ ಸರಿಗೆ ಹೋಗ್ತದೆ. ಅದರಿಂದ 1 ತಿಂಗಳಾದ ಮೇಲೆ ನೀವು ಅಪ್ಪಣೆ ಕೊಡು, ಹೋಗಿ ರಾಜ್ಯವನ್ನು ತೆಗೆದುಕೊಂಡ್ಬಿಡೋಣ ಹಾಗೆ. ಯಾಕೆ? ಅದು ಕೂಡ ಏನಿದೆ? ವೇದ ಸಮ್ಮತ. ನಾನು ತಲೆಗೆ ಬಂದದ್ದನ್ನು ಮಾತಾಡ್ತೀನಿ ಅಂತ ತಿಳಿಬೇಡ. ಇದೆಲ್ಲ ಏನಿದು? ಪ್ರಮಾಣಬದ್ಧವಾಗಿ ವೇದದಲ್ಲಿ ಹೇಳಿದೆ ಅಂದರೆ ಯಾರಿಗೆ ಸಮ್ಮತ?
ಭಗವಂತನಿಗೆ ಸಮ್ಮತವಾದದ್ದು, ಅದು ಮರಿಬಾರ್ದು, ಆ ಲಿಂಕ್ ಮರಿಬಾರ್ದು. ಶಾಸ್ತ್ರ ಹೇಳ್ತದೆ ಅಂದರೆ ಅದು ಯಾರು ಹೇಳಿದ್ದು? ದೇವರು ಹೇಳಿದ್ದು. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಇದೆ. ಪರಮಾತ್ಮನ ಅದು ಸ್ಟೇಟ್ಮೆಂಟ್ ಅಲ್ಲ, ಪರಮಾತ್ಮನ ಆರ್ಡರ್. ಸ್ಟೇಟ್ಮೆಂಟಿಗೂ ಆರ್ಡರಿಗೂ ಡಿಫ್ರೆನ್ಸ್ ಇದೆ. ಸ್ಟೇಟ್ಮೆಂಟ್ ಅಂದರೆ ಜಸ್ಟ್ ಹೇಳಿ ಬಿಡೋದಟ್ಟೆ. ಆರ್ಡರ್ ಅಂದರೆ ಹಂಗಲ್ಲ, ಹೀಗೆ ಮಾಡಬೇಕು, ರೂಲ್ ಇದ್ದಾಗೆ, ಬಿಡುವಂತೆ ಇಲ್ಲ ನಾವು. ಸೊ ಅದರಿಂದ ವೇದದಲ್ಲಿ ಹೇಳಿದೆ, ಅದರಿಂದ ಮಾಡೋದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಜಗದ್ಗುರುಗಳ ಮಾತು ಇದು, ಭೀಮಸೇನ ದೇವರ ಮಾತು. ಯುಧಿಷ್ಠಿರ ಇನ್ನೊಂದು ಮಾತನ್ನು ಹೇಳ್ತೀನಿ. ಮಾಮಿತ್ರಾನಾಂ ತಾಪಕಸ್ತ್ವಂ ಭವೇತ. ನಿನ್ನ ಮಿತ್ರರು ಬಂಧು ಬಾಂಧವರು ಅಂತ ಯಾರಿದ್ದಾರೆ ಅವರಿಗೆ ತೊಂದರೆ ಕೊಡಬೇಡ, ಅವರಿಗೆ ದುಃಖವನ್ನು ಕೊಡಬೇಡ. ಈಗ ನಿನ್ನ ಒಬ್ಬನ ಸಲುವಾಗಿ ಯಾರ್ಯಾರು ಒದ್ದಾಡಬೇಕಾಗಿದೆ? ಇಷ್ಟು ಜನ ಎಲ್ಲರೂ ಒದ್ದಾಡಬೇಕಾಗಿದೆ, ವನವಾಸ ಮಾಡಿಕೊಂಡು ಒದ್ದಾಡಬೇಕಾಗಿದೆ. ಅದರಿಂದ ಮಿತ್ರರಿಗೆ ಬಂಧು ಬಾಂಧವರಿಗೆ ತೊಂದರೆ ಕೊಡಬೇಡ. ಅದೇ ರೀತಿಯಾಗಿ ಅಮಿತ್ರರಿಗೆ ಆನಂದವನ್ನು ಕೊಡಬೇಡ. ಯಾರು ಶತ್ರುಗಳು ಅಂತ ಇದ್ದಾರೆ ಅವರಿಗೆ ಈಗೇನು ಮಾಡಿಬಿಟ್ಟಿದ್ದಿ? ರಾಜ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ದುರ್ಯೋಧನ ಸಂಬಂಧಿರು ಆರಾಮಕ್ಕೆ ಇರುವಂತೆ, ಆನಂದದಲ್ಲಿ ಇರುವಂತೆ ನೀನು ಮಾಡ್ತಾ ಇದ್ದೀಯ. ಬಂಧು ಬಾಂಧವರು ನಿನ್ನ ಸಲುವಾಗಿ ಕಷ್ಟಪಡ್ತಾ ಇದ್ದಾರೆ, ನಿನ್ನ ಶತ್ರುಗಳು ಆನಂದ ಪಡ್ತಾ ಇದ್ದಾರೆ. ಯಾಕೆ? ನಿನ್ನ ಒಂದು ಕೆಟ್ಟ ತೀರ್ಮಾನದಿಂದ, ನಿನ್ನ ಒಂದು ನೋಡಿ ಡಿಸಿಷನ್ನು ಎಷ್ಟು ಇಂಪಾರ್ಟೆಂಟ್ ನೋಡಿ. ಕ್ಷಣ ಕ್ಷಣದಲ್ಲೂ ನಾವು ಡಿಸಿಷನ್ಸ್ ತಗೋತಾ ಇದ್ದೀವಿ. ಧರ್ಮರಾಜನ ಒಂದು ಡಿಸಿಷನಿಂದ ಏನಾಯಿತು? ತನ್ನ ಜನರು ಎಲ್ಲ ದುಃಖ ಪಡಬೇಕಾಗಿತ್ತು, ಶತ್ರುಗಳೆಲ್ಲ ಆನಂದ ಪಡಬೇಕಾಗಿತ್ತು. ಅದರಿಂದ ಜ್ವಲಸ್ವಾರೀಣ ಮೂರ್ಧಿನಿ, ನಿನ್ನ ಶತ್ರುಗಳ ತಲೆ ಮೇಲೆ ನೀನು ಕೂಡಬೇಕು. ಶತ್ರುಗಳಿಗೆ ತಲೆ ಮೇಲೆ ಬೆಂಕಿ ಹಾಕಬೇಕು ನೀನು. ಮಿತ್ರಾಣಿ ನಿತ್ಯಂ ಆಹ್ಲಾದಯನ್, ನಿನ್ನ ಮಿತ್ರರು ಬಂಧು ಬಾಂಧವರು ಅಂತ ಯಾರಿದ್ದಾರೆ ಅವರನ್ನು ನೀನು ಸಂತೋಷವಾಗಿ ಇಟ್ಕೊಂಡಿರಬೇಕು. ಸೊ ಅದರಿಂದ ಹೆಂಡತಿ ಮಕ್ಕಳನ್ನೆಲ್ಲ ಹೇಗೆ ಇಟ್ಕೊಂಡಿರಬೇಕು? ಜಗಳ ಆಗ್ತಾ ಕೂತಿರಬಾರ್ದು, ಸಂತೋಷವಾಗಿ ಇಟ್ಕೊಂಡಿರಬೇಕು ಅಂತಾರೆ. ಆದರೆ ಧರ್ಮ ಮಾರ್ಗದಲ್ಲಿ ಇರಬೇಕು, ಧರ್ಮ ಮಾರ್ಗದಲ್ಲಿ ಇರಬೇಕು, ಸಂತೋಷವಾಗಿ ಇರಬೇಕು. ಅವರಿಗೆ ನಮ್ಮ ನಿಮಿತ್ತದಿಂದ ಅವರಿಗೆ ದುಃಖಾದಿಗಳು ಆಗಬಾರದು ಅಂತ ಒಟ್ಟು. ವಾಸುದೇವಂ ಭಜಸ್ವ, ಇದನ್ನು ಮಾಡಿ ಶತ್ರುಗಳ ಮೇಲೆ ಬೆಂಕಿಯನ್ನು ಹಾಕಿ ನಿನ್ನ ಜನರಿಗೆ ಸಂತೋಷವನ್ನು ಕೊಟ್ಟು ವಾಸುದೇವನನ್ನು ಸೇವೆ ಮಾಡಿಕೊಂಡು ಬದುಕು. ಆ ರೀತಿಯಾಗಿ ನೀನು ಬದುಕಬೇಕು ಹಾಗೆ ಅಂತ. ಸ್ವತಂತ್ರತ್ವಂ ವಾಸುದೇವಸ್ಯ ಸಮ್ಯಕ್ ಪ್ರತ್ಯಕ್ಷತಃ ದೃಶ್ಯತೆ. ಅಲ್ಲ, ನೀ ಎಲ್ಲ ಕಡೆ ವಾಸುದೇವ ಅಂತ ಹೇಳ್ತಾ ಇದ್ದೀಯಲ್ಲಪ್ಪ, ಪ್ರತ್ಯಕ್ಷದಿಂದ ಗೊತ್ತಾಗ್ತದೆ ಅಂತ ಹೇಳ್ತೀಯ, ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅದನ್ನು? ಹಾಗೆ ಅಂತ ಹೇಳಿದರೆ, ಯಸ್ಮಾತ್ ಕೃಷ್ಣ ವ್ಯಜಯನ್ ಶಂಕರಾದೀನ್ ಜರಾಸುತಾದೀನ್ ಕಾದಿ ವರೈಹಿ ಅಜೇಯಾನ್. ನೋಡಪ್ಪ, ಈ ಕೃಷ್ಣ ಅವನೇ ಸ್ವತಂತ್ರ, ಅವನೇ ಸರ್ವೋತ್ತಮ, ಇದನ್ನು ನಾವು ಪ್ರತ್ಯಕ್ಷದಿಂದ ತಿಳಿಯಬಹುದು ಅಂತ ನೀನು ಹೇಳ್ತಾ ಇದ್ದೀಯ. ಯುಧಿಷ್ಠಿರ ಕೇಳುವ ಪ್ರಶ್ನೆ ಅಂತ ಇಟ್ಟುಕೊಳ್ಳೋಣ. ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳಿ? ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ? ನಾರಾಯಣ ಸರ್ವೋತ್ತಮ, ಕೃಷ್ಣ ಸರ್ವೋತ್ತಮ ಅಂತ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ? ಹಾಗೆ ಅಂದರೆ ನೋಡಿ, ಎಷ್ಟು ಸುಲಭದ ವಾಕ್ಯ ನೋಡಿ. ಈ ಜರಾಸಂಧ ಅವರಿಗೆ, ಜರಾಸಂಧ ದುಷ್ಟ, ಯಾರ ವರ ಇತ್ತು? ಬ್ರಹ್ಮದೇವರ ವರ ಇತ್ತು, ರುದ್ರದೇವರ ವರ ಇತ್ತು, ದುರ್ವಾಸರ ವರ ಇತ್ತು. ಅಂಥ ಜರಾಸಂಧನನ್ನು ಪರಮಾತ್ಮ ಎಷ್ಟು ಬಾರಿ ಸೋಲಿಸಿದ? 18 ಬಾರಿ. 23 ಅಕ್ಷೌಹಿಣಿ ಸೈನ್ಯ ತೆಗೆದುಕೊಂಡು ಬಂದರೆ ಜರಾಸಂಧ 18 ಬಾರಿಯೂ ಕೂಡ ಎಲ್ಲರನ್ನೂ ಸಂಹಾರ ಮಾಡಿದ, ಜರಾಸಂಧನನ್ನು ಉಳಿಸಿದ, ವಾಪಸ್ ಕಳಿಸಿದ ಕೃಷ್ಣ. ಅಷ್ಟು ಮಾತ್ರ ಅಲ್ಲ, ಭೀಮಸೇನ ದೇವರ ವತಿಯಿಂದ, ವಿಷ್ಣು ಭಕ್ತನಾದ ಭೀಮಸೇನ ದೇವರ ವತಿಯಿಂದ ಜರಾಸಂಧನನ್ನು ಸಂಹಾರ ಮಾಡಿಸಿದ ಅಂತ ಆದ ಮೇಲೆ ವಿಷ್ಣು ಕೃಷ್ಣ ಸ್ವತಂತ್ರ ಸರ್ವೋತ್ತಮ ಅಂತ ನಿಮಗೆ ಅನ್ನಿಸ್ತಾ ಇಲ್ಲವಾ? ಪ್ರತ್ಯಕ್ಷ ಸಿದ್ಧವಾದ ವಿಷಯ ಇದು. ಜರಾಸುತಾದೀನ್ ಅಂತ ಇದೆ, ಆದಿಪದ ಇದೆ. ಆದಿಪದದಿಂದ ಯಾರನ್ನು ತೆಗೆದುಕೋಬೇಕು? ಯಾರ್ಯಾರು ದುಷ್ಟರಿದ್ದರೋ ಎಲ್ಲರೂ, ಶಿಶುಪಾಲ, ದಂತವಕ್ರ ಇತ್ಯಾದಿಗಳು, ಇನ್ನು ಕಂಸ, ಎಲ್ಲರೂ ಕೂಡ
ರುದ್ರಾದಿಗಳ ವರವನ್ನು ಪಡೆದವರೇ. ಎಲ್ಲರನ್ನೂ ಪರಮಾತ್ಮ ಸಂಹಾರ ಮಾಡಲಿಲ್ಲವೇ? ಯಾಕೆ ಸಂಶಯ ನಿಮಗೆ? ಕೃಷ್ಣನೇ ಸರ್ವೋತ್ತಮ, ವಾಸುದೇವನೇ ಸರ್ವೋತ್ತಮ ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ಕುಂತಿದೇವಿ ಪ್ರಾರ್ಥನೆ ಮಾಡಿದಳಂತೆ, ಸ್ವಾಮಿ ನೀನು ಸರ್ವೋತ್ತಮ ಅಂತ. ನಾವು ಒಂದು ಕಡೆ ಎಲ್ಲರೂ ಸೇರಿದ್ದು, ಬ್ರಹ್ಮಾದಿ ಸಕಲ ದೇವತೆಗಳು ಬಂದಿದ್ದರು, ಎಲ್ಲ ರಾಜರು ಬಂದಿದ್ದರು. ಅವರ ಸಮ್ಮುಖದಲ್ಲಿ ಕುಂತಿದೇವಿ ಪ್ರಾರ್ಥನೆ, ಸ್ವಾಮಿ ನೀನು ಸರ್ವೋತ್ತಮ ಅಂತ ನಾನು ಕಾಣಬೇಕು. ಎಲ್ಲರೂ ಯುದ್ಧಕ್ಕೆ ಬಂದರು, ಎಲ್ಲರನ್ನು ಕೃಷ್ಣ ಸೋಲಿಸಿದ. ಅದರಿಂದ ಕೂಡ ಏನು ಸ್ಪಷ್ಟ ಆಯಿತು? ಕೃಷ್ಣ ಸರ್ವೋತ್ತಮ. ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ಅಂಥವರಲ್ಲಿ ಕೃಷ್ಣ ಸರ್ವೋತ್ತಮ ಅಂತ ಸ್ಪಷ್ಟ ಆಯಿತು. ಅದರಿಂದ ಪ್ರತ್ಯಕ್ಷವಾಗಿ ನಾವೆಲ್ಲ ಕಂಡಿದ್ದೀವಿ. ಅದರಿಂದ ಆ ಪರಮಾತ್ಮನ ಕೃಷ್ಣನ ಪೂಜೆಗಾಗಿ ನಾವು ಇತ್ಯಾದಿಗಳನ್ನು ಮಾಡಬೇಕು ಹಾಗೆ ಅಂತ. ಅಷ್ಟು ಮಾತ್ರ ಅಲ್ಲ, ಇನ್ನು ವೇದವ್ಯಾಸರು ಅವರು ಸರ್ವೋತ್ತಮ. ಅದೇನು ತೀರ್ಮಾನ ಮಾಡೋದು ಹಾಗೆ ಅಂದರೆ, ಬ್ರಹ್ಮಾದೀನಾಂ ಪ್ರಕೃತೇ ತತ್ವಶತ್ವಂ. ಬ್ರಹ್ಮಾದಿ ಸಕಲ ದೇವತೆಗಳು, ಪ್ರಕೃತಿ ಎಲ್ಲವೂ ಕೂಡ ಆ ವೇದವ್ಯಾಸರ ಶರೀರದಲ್ಲಿ ಇದ್ದಿತ್ತು ಅಂತ ನಾವು ಕಂಡಿದ್ದೀವಿ. ಪಾರಾಶರ್ಯ ದಿವ್ಯ ದೃಷ್ಟಿಂ ಪ್ರದಾಯ. ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಟ್ಟು ಪಾಂಚಾಲ ದೇಶ ಒಡೆಯನಿಗೆ ದ್ರೌಪದಿಯನ್ನು 5 ಜನರಿಗೆ ಕೊಟ್ಟು ಹೇಗೆ ಮದುವೆ ಮಾಡೋದು ಒಪ್ತಾ ಇಲ್ಲ ಅವನು. ಒಂದು ದ್ರೌಪದಿ ಸ್ತ್ರೀ 5 ಪುರುಷರು, 5 ಪತಿಗಳು. ಸಾಧ್ಯನಾ? ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೇದವ್ಯಾಸರು ಬಂದು ದಿವ್ಯ ದೃಷ್ಟಿಯನ್ನು ತೋರಿಸಿ, ಇಲ್ಲಿ ಒಂದೇ ಜೀವ ಇಲ್ಲ 5 ಜೀವ ಇದ್ದಾರೆ ಅಂತ ದಿವ್ಯ ದೃಷ್ಟಿಯನ್ನು ತೋರಿಸಿದ್ರಲ್ಲ, ಸರ್ವೋತ್ತಮ ಅಂತ ಇನ್ನೇನು ಹೇಳಬೇಕಪ್ಪ ನಿಮಗೆ? ಆ ಸಂದರ್ಭದಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರೋದನ್ನು ಕೂಡ ಕಂಡಿದ್ದಾರೆ. ಹಾಗಿರುವಾಗ ವೇದವ್ಯಾಸರು ಸರ್ವೋತ್ತಮ ಅಂತ ಹೇಳೋದ್ರಲ್ಲಿ ನಿನಗೇನು ಸಂದೇಹ? ಏನು ಆಕ್ಷೇಪ ಇದೆ ಹಾಗೆ ಅಂತ. ತಸ್ಮಾತ್ ರಾಜನ್ ಅಭಿನಿರ್ಯಾಹಿ ಶತ್ರುನ್ ಹಂತುಂ ಸರ್ವಾನ್ ಭೋಕ್ತಮೇವ ಅಧಿರಾಜ್ಯಂ ಏವಂಚ ತೇ ಕೀರ್ತಿ ಧರ್ಮವು ಮಹಾಂತವು ಪ್ರಾಪ್ಯವು. ಈ ರೀತಿಯಾಗಿ ನೀನು ಮಾಡಿದರೆ, ರಾಜ್ಯವನ್ನು ವಾಪಸ್ ತೆಗೆದುಕೊಂಡ್ರೆ ನಿನ್ನ ಕೀರ್ತಿ ಧರ್ಮ ಎಲ್ಲವೂ ಬೆಳೀತದೆ. ಸುಮ್ಮನೆ ಕ್ಷಮೆ ಮಾಡ್ತಾ ಕೂತಿದ್ರೆ ನಿನಗೆ ಪಾಪನೇ ಬೆಳೀತದೆ ಹಾಗೆ ಅಂತ ಹೇಳಿದಾಗ ಇಷ್ಟು ಉಪಸಂಹಾರ ಮಾಡ್ತಾರೆ ಭೀಮಸೇನ ದೇವರು. ನೋಡಿ, ದ್ರೌಪದಿ ದೇವಿ 2 ಲೈನ್ ಹೇಳಿದರು. ಅದಾದ ಮೇಲೆ ಎಷ್ಟು ವಿಚಾರಗಳನ್ನು ಭೀಮಸೇನ ದೇವರು ಒಂದಾದ ಮೇಲೆ ಪುಂಖಾನುಪುಂಖವಾಗಿ ವಾಗ್ಬಾಣ ಅಂತ ಕರೀತಾರೆ. ವಾಗ್ಬಾಣದಿಂದ ಯುಧಿಷ್ಠಿರನಲ್ಲಿ ಇದ್ದ ಅಜ್ಞಾನ ಎನ್ನುವ ಕಲಿಯನ್ನು ನಾಶ ಮಾಡಿದರು ಅಂತ. ಅಷ್ಟಾಗಿದ್ದ ಮೇಲೆ ಯುಧಿಷ್ಠಿರ ಹೇಳ್ತಾನೆ, ಆಯ್ತಪ್ಪ ಭೀಮಸೇನ, ನೀನು ಹೇಳಿದಾಗೆ ಮಾಡೋಣ. ಒಪ್ಕೋತಾನೆ. ಸಜ್ಜನ ಅಲ್ಲವೇ? ಒಪ್ಕೋತಾನೆ. ಸಜ್ಜನರು ಟ್ರಾನ್ಸ್ಫಾರ್ಮ್ ಆಗ್ತಾರೆ, ದುಷ್ಟ ಜನರು ನೋಡೇ ಬಿಡೋಣ ಒಂದು ಕೈ ಹಾಗೆ ಅಂತ ತಿರ್ಗ ಮಂಡತನ ಮಾಡ್ತಾರೆ ಹೊರತು ಬದಲಾವಣೆ ಮಾಡಿಕೊಳ್ಳಲ್ಲ. ಆಯಿತು ಅಂತ ಒಪ್ಕೋತಾನೆ. ಆದರೆ ನೀ ಹೇಳಿದಲ್ಲ ಒಂದು ಲಾಜಿಕ್, ಏನದು? 12 ವರ್ಷ ಅಂದರೆ 12 ತಿಂಗಳು ಅಂದರೆ 12 ವರ್ಷ ಅಂದರೆ 1 ಮಂತ್ ಇಸ್ ಈಕ್ವಲ್ ಟು 1 ಇಯರ್. ಆ ಲಾಜಿಕ್ ಬೇಡ. 12 ವರ್ಷ ಹೀಗೆ ಇರೋಣ, 1 ವರ್ಷ ಅಜ್ಞಾತವಾಸ ಮಾಡೋಣ, 13 ವರ್ಷ ಆದ ಮೇಲೆ ಅವಶ್ಯವಾಗಿ ಯುದ್ಧಕ್ಕೆ ಹೋಗೋಣ. ಸತ್ಯಮೇತನ್ ಪ್ರತಿಜ್ಞೆ ಮಾಡಿ ಹೇಳ್ತಾನೆ, ನಾನು ಹೇಳ್ತಾ ಇರೋದು ಸತ್ಯ. ಆತ್ಮಾನಂ ಆಲಬೆ. ಅಂದರೆ ಆ 13 ವರ್ಷ ಆದ ಮೇಲೆ ಹೋಗೋಣ ಅಂತ ತನ್ನನ್ನೇ ಸ್ಪರ್ಶ ಮಾಡಿಕೊಂಡು ಹೇಳ್ತಾನೆ. ಅಂದರೆ ಏನರ್ಥ? ಹೋದರೆ ನಾನು ಬೇಕಾದ್ರೂ ಹೋಗುವೇನು, ಆದರೆ 13 ವರ್ಷ ಆದ ಮೇಲೆ ಖಂಡಿತವಾಗಲೂ ಯುದ್ಧಕ್ಕೆ ಅಂತ ಹೋಗೋಣ ಅಂತ ಪ್ರತಿಜ್ಞೆ ಶಪಥ ಮಾಡಿ, ತನ್ನನ್ನೇ ಶಪಥ ಮಾಡಿ ಪ್ರತಿಜ್ಞೆ ಮಾಡಿ ಆಜ್ಞೆ ಮಾಡಿ ಹೇಳ್ತಾ ಇದ್ದಾನೆ. ಲೋಕಾಪವಾದ ಭೀತ್ಯ ವರ್ತಮಾನಂ ಮಾಮತ ಉಕ್ತಾದ ಅನ್ಯತ್ ವಕ್ತುಂ ನಾರ್ಹಸಿ. ಭೀಮಸೇನ, ಇದಕ್ಕೆ ಮೇಲೆ ನೀನು ಹೆಚ್ಚು ಏನು ಮಾತಾಡಲಿಕ್ಕೆ ಹೋಗಬೇಡ. ನನಗೆ ಈಗಾಗಲೇ ಕೇಳಿ ದ್ರೌಪದಿ ದೇವಿ ಮಾತು ಕೇಳಿ, ನಿನ್ನ ಮಾತು ಕೇಳಿ ಒಪ್ಕೋಬೇಕು ಅಂತ ಅನ್ನಿಸ್ತದೆ. ಆದರೂ ಕೂಡ ಇನ್ಮೇಲೆ ನೀನು ಈ ವಿಷಯದಲ್ಲಿ ಸುಮ್ಮನೆ ಹೋಗೋದು ಬರೋದು, ಯುದ್ಧಕ್ಕೆ ಹೋಗೋಣ ಅಂತ ಹೇಳೋದು. ಯಾಕೆ? ವೇದದಲ್ಲಿ 1 ತಿಂಗಳು 1 ವರ್ಷ ಅಂತ ಹೇಳಿದ್ದಾರೆ, ಯುದ್ಧಕ್ಕೆ ಹೋಗೋಣ. ಪದೇ ಇನ್ನು ಮುಂದೆ ನೀನು ಈ ಮಾತನ್ನೆಲ್ಲ ಆಡಬಾರ್ದು. 13 ವರ್ಷ ಆಗಲಿ, ಅವಶ್ಯ ಹೋಗೋಣ. ಪದೇ ನೀನು ಹೇಳುವಿಯಾದರೆ ಅಲ್ಲೇ ಹೇಳಿರಬೇಕಾಗಿತ್ತು, ನೀನು ಹೇಳಿಲ್ಲ. ಅದರಿಂದ ಸುಮ್ಮನೆ ಅದನ್ನು
ಎತ್ತಲಿಕ್ಕೆ ಇನ್ನು ಮುಂದೆ ಈ ವಿಷಯವನ್ನು ನೀನು ಎತ್ತಲಿಕ್ಕೆ ಹೋಗಬೇಡ, ಹಾಗೆ ನನಗೆ ತುಂಬ ವ್ಯಥೆ ಆಗ್ತದೆ ಹಾಗೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಭೀಮಸೇನ ದೇವರು ಕೂಡ ಆಯಿತು ಅಂತ ಅವರು ಕೂಡ ಬಿಟ್ಬಿಡ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ಯುಧಿಷ್ಠಿರ ನೋಡಿ, ನೀನು ಹೇಳಿಬಿಟ್ಟು ಯುದ್ಧಕ್ಕಾಗಿ ಹೋಗೋಣ ಅಂತ, ಅಲ್ಲಿ ಭೀಷ್ಮ ದ್ರೋಣರು ಅವ್ರ ಜೊತೆಗೆ ನೀನು ಯುದ್ಧ ಮಾಡ್ತೀಯಾ? ದೊಡ್ಡವ್ರ ಜೊತೆಗೆ ಯುದ್ಧ ಮಾಡಲ್ಲ ಅಂತ ಹೇಳ್ತೀನಿ, ಅಸ್ತ್ರವಿದ್ಯೆ ಪ್ರಹಾರ ಮಾಡಲ್ಲ ಅಂತ ಹೇಳ್ತೀನಿ. ನಿನ್ನನ್ನು ನಂಬ್ಕೊಂಡು ಹೋದರೆ ಇನ್ನು ಅವ್ರನ್ನೆಲ್ಲ ಎದುರಿಸೋದು ಹೇಗೆ? ನನ್ನ ಕನಸಿನಲ್ಲಿ ಯಾವಾಗಲೂ ಭೀಷ್ಮ ದ್ರೋಣರೇ ಬರ್ತಾ ಇದ್ದಾರೆ. ಅವ್ರನ್ನ ಹೇಗೆ ಎದುರಿಸೋದು ಅಂತಲೇ ನನಗೆ ಭಯ ಆಗ್ತಾ ಇದೆ. ಸಾಮಾನ್ಯ ಇಲ್ಲ ಅವರು ಪೂಜ್ಯರು ಬೇರೆ. ಪೂಜ್ಯರ ಜೊತೆಗೆ ನೀನು ಯುದ್ಧ ಮಾಡೋದಿಲ್ಲ, ಅದರಿಂದ ಬಾಹುಯುದ್ಧ ನಡೆಯೋದಿಲ್ಲ. ನೀನು ಮಾಡುವುದಾದರೆ ಬಾಹುಯುದ್ಧ ಮಾತ್ರ ಮಾಡ್ತೀಯ, ನಿನ್ನ ನಿಯಮ ಅದು. ಅಸ್ತ್ರಗಳನ್ನು ಗೊತ್ತಿದ್ರೂ ಕೂಡ ಭೀಷ್ಮದ್ರೋಣರು ಎಷ್ಟು ಗೊತ್ತಿದ್ರೂ ಅಷ್ಟು ಅರ್ಜುನನಿಗೆ ಗೊತ್ತಿಲ್ಲ. ಅರ್ಜುನ ಸಣ್ಣ ಬಾಲಕ ಇದ್ದಂಗೆ ಜರಾಸಂಧನೇ ಹೇಳ್ಬಿಟ್ಟಿದ್ದಾನೆ. ಅದರಿಂದ ಭೀಷ್ಮದ್ರೋಣರನ್ನು ಎದುರಿಸುವ ಅಷ್ಟು ಅರ್ಜುನ ತಯಾರಾಗಿಲ್ಲ. ನೀನು ಯುದ್ಧ ಮಾಡೋದಿಲ್ಲ, ಏನು ಮಾಡಬೇಕು ನಾವು 5 ಜನ ಇದ್ದುಕೊಂಡು ಹಾಗೆ ಇಟ್ಟು ಹೇಳಿದಾಗ ಭೀಮಸೇನ ದೇವರು ಕೂಡ ಸುಮ್ಮನೆ ಆಗಿಬಿಟ್ರು. ಸ್ನೇಹ ಭಂಗ ಭಯಾತ್ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚು ಮಾತಾಡೋಕ್ಕೆ ಹೋದರೆ ಸ್ನೇಹ ಭಂಗ ಆಗಿಬಿಡುತ್ತೆ. ನಮಗೂ ಭೀಮಸೇನ ದೇವರಿಗೂ ಯುಧಿಷ್ಠಿರನಿಗೂ ಒಂದು ರೀತಿಯಾಗಿ ಮನಸ್ತಾಪ ಶುರುವಾಗಿಬಿಡುತ್ತದೆ. ಅದಕ್ಕೆ ಅವಕಾಶ ಕೊಟ್ಟು ನೋಡಿ, ಮತ್ತೆ ಸೈಕಾಲಜಿ, ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತೇಳಿ ಮತ್ತೆ ಭೀಮಸೇನ ದೇವರು ಈ ಮಾತನ್ನು ಮುಂದುವರಿಸಲಿಕ್ಕೆ ಹೋಗಲಿಲ್ಲ. ಆಯಿತು ಅಂತ ಒಪ್ಕೊಂಡ್ಬಿಡ್ತಾರೆ. ನೋವಾಚ ಕಿಂಚಿತ್. ಭೀಮಸೇನ ದೇವರು ಏನು ಮಾತಾಡೋಕೆ ಹೋಗಿಲ್ಲ. ಅವ್ರಿಗೇನು ಬೇಕಾಗಿತ್ತು? 13 ವರ್ಷ ಆದಮೇಲೆ ಈ ಪುಣ್ಯಾತ್ಮ ಕ್ಷಮಿಸಿ ಕೂಡೋಣ ಅಂತ, ಹೆಂಗಂದ್ರೆ ಸೆಟ್ಲ್ ಆಗಿದ್ದೀವಿ 13 ವರ್ಷ, ಇಲ್ಲೇ ಇದ್ಬಿಡೋಣ ಅಂತ ಮನದಲ್ಲೇ ಇದ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಲೇ ಭೀಮಸೇನ ದೇವರು ಈ ಮಾತನ್ನು ಶುರು ಮಾಡಿದರು. ಆದರೆ ಏನು ಮಾಡಿದರು? ಸ್ವಲ್ಪ ಮೇಲಕ್ಕೆ ಹೋಗಿ ಕೆಳಗೆ ಬಂದರು. 13 ತಿಂಗಳಾದ ಮೇಲೆ ಮಾಡೋಣ ಅಂತ ಹೇಳಿದರು. ಇಲ್ಲ, 13 ವರ್ಷ ಆದಮೇಲೆ ಮಾಡೋಣ ಅಂತ ಭೀಮಸೇನ ಅವರ ಮಾತಿನಲ್ಲಿ ಒಪ್ಪಿಕೊಂಡು ಯುಧಿಷ್ಠಿರ ಸಮ್ಮತನಾದ. ಅಷ್ಟಾದರೆ ಸಾಕು ಅಂತ ಭೀಮಸೇನ ದೇವರು ತಾವೇನು ಮುಂದೆ ಒರೆಸಲಿಲ್ಲ ಮಾತನ್ನು ಅಂತ. ಇದಾದ ಮೇಲೆ ಧರ್ಮರಾಜನಿಗೆ ಚಿಂತೆ ಶುರುವಾಯಿತು. ಭೀಮಸೇನ ದೇವರ ಹತ್ರ ಮಾತು ಕೊಟ್ಟುಬಿಟ್ಟಿವಿ, ಈ ಭೀಷ್ಮ ದ್ರೋಣ ಇವರನ್ನೆಲ್ಲ ಎದುರಿಸೋದಕ್ಕೆ ಅರ್ಜುನನನ್ನು ತಯಾರು ಮಾಡಬೇಕು. ಹೇಗೆ ತಯಾರು ಮಾಡಬೇಕು ಅದರ ಚಿಂತನೆಯನ್ನು ಮಾಡೋಣ ಅಂತ ಅದನ್ನು ಮುಂದೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.